ದ ಲ್ಯಾಕ್ ಓಪರಾನ್ ವಾಸ್ ಎಲ್ಯೂಸಿಡೇಟೆಡ್ ಬೈ. ಅಮೈನೋ ಆಸಿಡ್ಗೆ ಪ್ರೋಟೀನ್ಗೆ ಏನು ಸಂಬಂಧ? ಪ್ರೋಟೀನ್ಸ್ ಫಾರ್ಮ್ ಆಗೋದೇ ಅಮೈನೋ ಆಸಿಡ್ಸಿಂದ. ಎಷ್ಟೊಂದು ಅಮೈನೋ ಆಸಿಡ್ ಜಾಯ್ನ್ ಆಗಿ ಒಂದು ದೊಡ್ಡ ಚೈನ್ ಫಾರ್ಮ್ ಮಾಡಿ ಪ್ರೋಟೀನ್ಸ್ ಫಾರ್ಮ್ ಆಗುತ್ತೆ. 3' ಎಂಡ್ ಟು 5' ಎಂಡ್ ಇರೋದಕ್ಕೆ ನಾವು ಟೆಂಪ್ಲೆಟ್ ಸ್ಟ್ರ್ಯಾಂಡ್ ಅಂತ ಕರಿತೀವಿ. ಹಾಗೆಯೇ 5' ಟು 3' ಎಂಡ್ ಇರೋದಕ್ಕೆ ಕೋಡಿಂಗ್ ಸ್ಟ್ರ್ಯಾಂಡ್ ಅಂತ ಕರಿತೀವಿ. UU and UUC codes for phenyl alanine only. ಹಾಯ್, ಹೆಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಟಾರ್ಗೆಟ್ KCET Super 30 ಸೀರೀಸ್ನಲ್ಲಿ ಐ ಆಮ್ ಬ್ರಿಂಗಿಂಗ್ ಟು ಯು ದ ಮೋಸ್ಟ್ ರಿಕ್ವೆಸ್ಟೆಡ್ ಬಾಟ್ನಿ ಚಾಪ್ಟರ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ನಿಮಗೆ ಗೊತ್ತಿರೋ ಹಾಗೆ ಟಾರ್ಗೆಟ್ KCET Super 30 ಸೀರೀಸ್ನಲ್ಲಿ ವಿ ಆರ್ ಗಿವಿಂಗ್ ಟು ಯು ಚಾಪ್ಟರ್ ಅನಾಲಿಸಿಸ್ ಅಲಾಂಗ್ ವಿತ್ 30 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಸೊ ಈ ಚಾಪ್ಟರ್ನಲ್ಲಿ ಕೂಡ ಕಳೆದ ವರ್ಷಗಳಲ್ಲಿ ಎಷ್ಟು ಕ್ವೆಶ್ಚನ್ಸ್ ಬಂದಿದೆ, ಯಾವ ರೀತಿಯ ಕ್ವೆಶ್ಚನ್ಸ್ ಬಂದಿದೆ, ಎಷ್ಟು ವೇಟೇಜ್ ಹೋಲ್ಡ್ ಮಾಡುತ್ತೆ ಈ ಚಾಪ್ಟರ್ ಅನ್ನೋದನ್ನು ನಾವು ಅನಲೈಸ್ ಮಾಡೋಣ. ಹಾಗೆಯೇ PYQs, ಪ್ರೀವಿಯಸ್ಲಿ ಆಸ್ಡ್ ಕ್ವೆಶ್ಚನ್ಸ್ನಲ್ಲಿ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ 30 ಕ್ವೆಶ್ಚನ್ಸ್ ಇವತ್ತಿನ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಟುಡೇ ಸೆಷನ್ ಸ್ಟಾರ್ಟೆಡ್ ವಿತ್ ಅನಾಲಿಸಿಸ್. ಕಳೆದ 10 ವರ್ಷಗಳಲ್ಲಿ ಪ್ರತಿ ವರ್ಷ ಎಷ್ಟು ಕ್ವೆಶ್ಚನ್ಸ್ ಕೇಳಿದ್ದಾರೆ ಅನ್ನೋ ಅನಾಲಿಸಿಸ್ ಟೇಬಲ್ನ ನಾನಿಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರೋ ಹಾಗೆ ದ ನಂಬರ್ ಆಫ್ ಕ್ವೆಶ್ಚನ್ಸ್ ಇಸ್ ವೆರಿ ಹೈ. ಈ ಚಾಪ್ಟರ್ ತುಂಬ ಹೈ ವೇಟೇಜ್ ಕ್ಯಾರಿ ಮಾಡುತ್ತೆ. KCET ಎಕ್ಸಾಮ್ಸ್ನಲ್ಲಿ ದೆರ್ ಈಸ್ ಅ ಇಯರ್ ಇನ್ 2018 8 ಕ್ವೆಶ್ಚನ್ ಔಟ್ ಆಫ್ 60 ವಾಸ್ ಆಸ್ಕ್ಡ್ ಫ್ರಮ್ ಜಸ್ಟ್ ದಿಸ್ ಒನ್ ಚಾಪ್ಟರ್. ಸೊ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಇಂಪಾರ್ಟೆಂಟ್ ಈ ಚಾಪ್ಟರ್ ವಿತ್ ರೆಸ್ಪೆಕ್ಟ್ ಟು KCET ಅಂತ. ನಿಮಗೆಲ್ಲ ಆಲ್ರೆಡಿ ಗೊತ್ತಿರ್ಬೋದು, ನಿಮ್ಮ ಕಾಲೇಜಸಲ್ಲಿ ಕೂಡ ಟೀಚರ್ಸ್ ಹೇಳಿರ್ಬೋದು ದ್ಯಾಟ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಇಸ್ ಇಂಪಾರ್ಟೆಂಟ್ ಈವನ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಬೋರ್ಡ್ ಎಕ್ಸಾಮ್ಸ್. ಸೊ ನಿಮ್ಮ ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡ್ಬಿಟ್ರೆ ಇಲ್ಲಿ MCQs ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ನಾವಿವಾಗ ಯಾವ್ಯಾವ ವರ್ಷ ಎಷ್ಟು ಕ್ವೆಶ್ಚನ್ಸ್ ಕೇಳಿದ್ದಾರೆ ಅನ್ನೋದನ್ನು ಒಂದ್ಸತಿ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡೋಣ. ಲೀಸ್ಟ್ ನಂಬರ್ ಆಫ್ ಕ್ವೆಶ್ಚನ್ಸ್ ಕೇಳಿರೋದು ಇಸ್ 3, ವಿಚ್ ಇಸ್ ಇನ್ ದ ಲಾಸ್ಟ್ ಇಯರ್ಸ್ KCET ಎಕ್ಸಾಮ್, ವಿಚ್ ಇಸ್ ಇನ್ 2023. ಅದು ಬಿಟ್ಟರೆ 4 ಕ್ವೆಶ್ಚನ್ಸ್ ಬಂದಿದೆ 2 ವರ್ಷ 2014 ಮತ್ತು 2016ನಲ್ಲಿ. 6 ಕ್ವೆಶ್ಚನ್ಸ್ ವರ್ ಆಸ್ಡ್ ಇನ್ 2017 ಆ್ಯಂಡ್ 2019, 2020, 2021, 2022ನಲ್ಲಿ ಪ್ರತಿ ವರ್ಷ 5 ಕ್ವೆಶ್ಚನ್ ಕೇಳಿದ್ದಾರೆ. 2017ನಲ್ಲಿ 6 ಕ್ವೆಶ್ಚನ್ಸ್ ಕೇಳಿದ್ದಾರೆ. ಸೊ ದಿಸ್ ಓನ್ಲಿ ಇಂಡಿಕೇಟ್ಸ್ ಎಷ್ಟು ಇಂಪಾರ್ಟೆಂಟ್ ಈ ಚಾಪ್ಟರ್ ಅಂತ. ಯೂಶಲಿ ನಾನು ಚಾಪ್ಟರ್ ಅನಾಲಿಸಿಸ್ ಮಾಡುವಾಗ ನಂಬರ್ ಆಫ್ ಕ್ವೆಶ್ಚನ್ಸ್ ಪಕ್ಕಾ ಒಂದು ಕಾಲಮ್ ಹಾಕಿರ್ತೀನಿ. ಅಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಕ್ವೆಶ್ಚನ್ಸ್ ಬಂದಿತ್ತು ಅದನ್ನು ಕೂಡ ನಾನು ಬರೆದಿರ್ತೀನಿ. ಬಟ್ ಒನ್ ಥಿಂಗ್ ಐ ನೋಟಿಸ್ಡ್ ವೈಲ್ ಐ ವಾಸ್ ಅನಲೈಸಿಂಗ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಲ್ಲಿರೋ ಚಾಪ್ಟರ್ಸ್ ಏನು ಅಂತಂದರೆ, ಯಾವ ಕಾನ್ಸೆಪ್ಟ್ಸ್ ಮೇಲೂ ಕ್ವೆಶ್ಚನ್ಸ್ ಕೇಳದೇ ಇರೋದೇ ಇಲ್ಲ. ಎವ್ರಿ ಕಾರ್ನರ್, ಎವ್ರಿ ಕಾನ್ಸೆಪ್ಟ್ ಎಲ್ಲದರಿಂದ ಕೂಡ ಕ್ವೆಶ್ಚನ್ಸ್ ಕೇಳಿಬಿಟ್ಟಿದ್ದಾರೆ ಇನ್ ದ ಪಾಸ್ಟ್ ಇಯರ್ಸ್. ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಯು, ಈ ಚಾಪ್ಟರ್ನಲ್ಲಿ ಯಾವುದೇ ಲೈನ್, ಯಾವುದೇ ಡಯಾಗ್ರಾಮ್, ಯಾವುದೇ ನಂಬರ್ಸ್, ಸೈಂಟಿಸ್ಟ್ ಬಗ್ಗೆ ಇನ್ಫಾರ್ಮೇಷನ್, ಇದನ್ನು ಯಾವುದು ನೀವು ಬಿಡಬಾರ್ದು. ಎಲ್ಲ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಓದ್ಬೋದು. ಯಾಕಂದರೆ ಈ ಚಾಪ್ಟರ್ನಿಂದ ಯಾವಾಗ ಯಾವ ಕಾರ್ನರಿಂದ ಕ್ವೆಶ್ಚನ್ ಕೇಳ್ತಾರೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡೋದೇ ಸ್ವಲ್ಪ ಕಷ್ಟ. ಸೊ ಈ ಚಾಪ್ಟರ್ನಲ್ಲಿ ನಾವು ಏನೆಲ್ಲ ಕಲಿತೀವಿ? ವಿ ಲರ್ನ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ DNA, ವಾಟ್ಸನ್ ಕ್ರಿಕ್ ಮಾಡೆಲ್, ಅದ್ರ ಬಗ್ಗೆ ಕಲ್ತ್ಕೊಳ್ತೀವಿ. ದೆನ್ ವಿ ಲರ್ನ್ ಅಬೌಟ್ ದ ವೇರಿಯಸ್ ಎಕ್ಸ್ಪೆರಿಮೆಂಟ್ಸ್ ದಟ್ ವರ್ ಕಂಡಕ್ಟೆಡ್ ಟು ಕನ್ಫರ್ಮ್ ದಟ್ DNA ಇಸ್ ದ ಜೆನೆಟಿಕ್ ಮಟೀರಿಯಲ್. ಅದರಲ್ಲಿ ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್ ಬರುತ್ತೆ, ಆವ್ರಿ ಮೆಕ್ಲಿಯಾರ್ಡ್ ಮೆಕಾರ್ಟಿ ಎಕ್ಸ್ಪೆರಿಮೆಂಟ್ ಬರುತ್ತೆ, ಹರ್ಷಿ ಚೇಸ್ ಎಕ್ಸ್ಪೆರಿಮೆಂಟ್ ಬರುತ್ತೆ. ಅದಾದ ನಂತರ ವಿ ಲರ್ನ್ ಅಬೌಟ್ ದ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ, ರೆಪ್ಲಿಕೇಶನ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಬಗ್ಗೆ ಕಲಿತೀವಿ. ರೆಪ್ಲಿಕೇಶನ್ ಬಂದಾಗ ವಿ ವಿಲ್ ಲರ್ನ್ ಅಬೌಟ್ ಮೆಸಲ್ಸನ್ ಆ್ಯಂಡ್ ಸ್ಟಾಲ್ಸ್ ಎಕ್ಸ್ಪೆರಿಮೆಂಟ್, ಹಾಗೆಯೇ ಟೇಲರ್ ಅವರ ಎಕ್ಸ್ಪೆರಿಮೆಂಟ್. ಅದಾದಮೇಲೆ ವಿ ವಿಲ್ ಲರ್ನ್ ಅಬೌಟ್ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನಲ್ಲಿ ಲ್ಯಾಕೋಪುರಾನ್ ಯಾರು ಎಲ್ಯೂಸಿಡೇಟ್ ಮಾಡಿದ್ರು ಅಲ್ಲಿ 2 ಸೈಂಟಿಸ್ಟ್ ಹೆಸರು ಬರುತ್ತೆ. ಅದಾದಮೇಲೆ ವಿ ಹ್ಯಾವ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಲ್ಲಿ ಎಷ್ಟೊಂದು ನಂಬರ್ಸ್ ಬರುತ್ತೆ, ಅದನ್ನೆಲ್ಲ ಕೂಡ ಕಲ್ತ್ಕೊಳ್ಬೇಕು. ಫೈನಲ್ ಆಗಿ DNA ಫಿಂಗರ್ ಪ್ರಿಂಟಿಂಗಲ್ಲೂ ಒಂದು ಹೆಸರು ಬರುತ್ತೆ, ಅಲೆಕ್ ಜೆಫ್ರೀಸ್ದು. ಅದನ್ನು ಕೂಡ ನೆನ್ಪಿಟ್ಕೊಳ್ಬೇಕು. DNA ಫಿಂಗರ್ ಪ್ರಿಂಟಿಂಗಲ್ಲಿ ಏನೆಲ್ಲ ಸ್ಟೆಪ್ಸ್ ಬರುತ್ತೆ ಅದರದ್ದು ಕರೆಕ್ಟ್ ಸೀಕ್ವೆನ್ಸ್ ನೆನ್ಪಿಟ್ಕೋಬೇಕು. ಇಷ್ಟು ಲೆಂದಿ ಆಗಿರೋ ಚಾಪ್ಟರ್, ಇಂಟ್ರೆಸ್ಟಿಂಗ್ ಆಗಂತೂ ಇದೆ. ಚೆನ್ನಾಗಿ ಇಷ್ಟಪಟ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ, KCET ಎಕ್ಸಾಮ್ಗೆ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಈಗ ನಾವು ನಮ್ಮ Super 30 ಕ್ವೆಶ್ಚನ್ಸ್ನ ಸಾಲ್ವ್ ಮಾಡೋದಕ್ಕೆ ಶುರು ಮಾಡೋಣ. ನಾನು ಈ ಕ್ವೆಶ್ಚನ್ಸ್ನೆಲ್ಲ 2023ಇಂದ ಸ್ಟಾರ್ಟ್ ಮಾಡಿ ಐ ಹ್ಯಾವ್ ಗಾನ್ ಬ್ಯಾಕ್ವರ್ಡ್ಸ್. ಓಕೆನಾ? ಸೊ ಫಸ್ಟ್ ನಮ್ಮ 2023 ಕ್ವೆಶ್ಚನ್ನ ನೋಡೋಣ. ದ ಕ್ವೆಶ್ಚನ್ ಇಸ್, ದ ಲ್ಯಾಕ್ ಓಪರಾನ್ ವಾಸ್ ಎಲ್ಯೂಸಿಡೇಟೆಡ್ ಬೈ. ಲ್ಯಾಕ್ ಓಪರಾನ್ ಅಂದರೆ ಏನು? ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಕಾನ್ಸೆಪ್ಟ್ನ ನಾವು ಕಲಿಯೋವಾಗ ಲ್ಯಾಕ್ ಓಪರಾನ್ನ ಒಂದು ಎಕ್ಸಾಂಪಲ್ ಆಗಿ ಕಲಿತೀವಿ. ದಿಸ್ ಈಸ್ ಬೇಸಿಕಲಿ ಅಬೌಟ್ ಹೌ ಲ್ಯಾಕ್ಟೋಸ್ ಗೆಟ್ ಮೆಟಬಲೈಸ್ಡ್ ಇನ್ E. coli. ಹೌದಲ್ವಾ?
ಸೊ ಇದು ನಮ್ಗೆ ಇವಾಗ ಗೊತ್ತು ಲ್ಯಾಕೋಪುರಾನ್ ಹೆಂಗೆ ಫಂಕ್ಷನ್ ಆಗುತ್ತೆ ಅಂತ. ಬಟ್ ಅದನ್ನು ನಮಗೆ ತಿಳಿಸ್ಕೊಟ್ಟವ್ರು ಯಾರು, ಅದನ್ನು ಎಲ್ಯೂಸಿಡೇಟ್ ಮಾಡಿದವ್ರು ಯಾರು ಅನ್ನೋದು ಕ್ವೆಶ್ಚನ್. ಪ್ರತಿ ಆಪ್ಷನಲ್ಲೂ ದೆರ್ ಇಸ್ ಅ ಪೇರ್ ಆಫ್ ಸೈಂಟಿಸ್ಟ್ ನೇಮ್ಸ್ ಗಿವನ್. ಎರಡೆರಡು ಸೈಂಟಿಸ್ಟ್ ಹೆಸರು ಕೊಟ್ಟಿದ್ದಾರೆ. ಆಪ್ಷನ್ ಎಲ್ಲಿ ಜೇಕಬ್ ಆ್ಯಂಡ್ ಕ್ರಿಕ್ ಅಂತ ಇದೆ, ಜೇಕಬ್ ಆ್ಯಂಡ್ ಮೋನಡ್ ಇದೆ, ವಾಟ್ಸನ್ ಆ್ಯಂಡ್ ಕ್ರಿಕ್ ಅಂತ ಇದೆ, ಹರ್ಷಿ ಆ್ಯಂಡ್ ಚೇಸ್ ಅಂತ ಇದೆ. ಸೊ ದ ಪೀಪಲ್ ಹೂ ಎಲ್ಯೂಸಿಡೇಟೆಡ್ ಲ್ಯಾಕೋಪುರಾನ್ ವರ್ ಜೇಕಬ್ ಆ್ಯಂಡ್ ಮೋನಡ್. ಇದು ಒಂದು ಮೆಮರಿ ಬೇಸ್ಡ್ ಕ್ವೆಶ್ಚನ್. ಹೆಸರುಗಳು ಬರೋದು, ಇಯರ್ ಬರೋದು, ಸ್ಪೆಸಿಫಿಕ್ಸ್, ಲಿವಿಂಗ್ ಆರ್ಗ್ಯಾನಿಸಮ್ಸ್, ಎಕ್ಸ್ಪೆರಿಮೆಂಟಿಗೆ ಏನು ಯೂಸ್ ಮಾಡಿದ್ರು ಆರ್ಗ್ಯಾನಿಸಮ್ಸ್ ಅದರ ಹೆಸರು ಬರೋದು. ಈ ಎಲ್ಲ ಹೆಸರುಗಳನ್ನು, ಸ್ಪೆಸಿಫಿಕ್ಸ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಯಾಕೆಂದರೆ ಈ ರೀತಿಯ ಕ್ವೆಶನ್ಸ್ನ ಗೋಯಿಂಗ್ ಫಾರ್ವರ್ಡ್ ಯು ವಿಲ್ ಸಿ ಎಷ್ಟು ಫ್ರೀಕ್ವೆಂಟಾಗಿ ಕೇಳಿದ್ದಾರೆ ಅಂತ. ಓಕೆನಾ? ಸೊ ಈ ಚಾಪ್ಟರ್ನಲ್ಲಿ ಒಂದು ಮೆಮರಿ ಬೇಸ್ಡ್ ಏನೆಲ್ಲ ಕಾನ್ಸೆಪ್ಟ್ಸ್ ಇದೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳೋದಕ್ಕೆ ಒಂದು ಶೀಟ್ ಅಥವಾ ಒಂದು ನೋಟ್ಬುಕ್ಕಲ್ಲಿ ಒಂದು ಸ್ಪೆಸಿಫಿಕ್ ಪೇಜ್ ಅಂತ ಇಟ್ಬಿಡಿ. ಯಾವ ಎಕ್ಸ್ಪೆರಿಮೆಂಟ್, ಯಾವ ಸೈಂಟಿಸ್ಟ್, ಯಾವ ಆರ್ಗ್ಯಾನಿಸಮ್, ಯಾವ ವರ್ಷ, ಇದನ್ನೆಲ್ಲ ಒಂದು ಕಡೆ ನೋಟ್ ಮಾಡಿಟ್ಕೊಂಡ್ರೆ ನಿಮಗೆ ರಿವಿಷನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ಸೊ ಲ್ಯಾಕೋಪುರಾನ್ ವಾಸ್ ಎಲ್ಯೂಸಿಡೇಟೆಡ್ ಬೈ ಜೇಕಬ್ ಆ್ಯಂಡ್ ಮೋನಡ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಹಿಸ್ಟೋನ್ ಪ್ರೋಟೀನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಬಿಕಾಸ್ ದೇ ಆರ್ ರಿಚ್ ಇನ್ ಬೇಸಿಕ್ ಅಮೈನೋ ಆಸಿಡ್ ರೆಸಿಡ್ಯೂಸ್. ಸೊ ಈ ಕ್ವೆಶ್ಚನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಿಸ್ಟೋನ್ ಪ್ರೋಟೀನ್ಸ್ ಅಂತ ಪ್ರೋಟೀನ್ಸ್ ಇದೆ, ಆ ಪ್ರೋಟೀನ್ಸ್ಗೆ ಪಾಸಿಟಿವ್ ಚಾರ್ಜ್ ಇದೆ. ಯಾಕೆಂದರೆ ಅದರಲ್ಲಿ ಬೇಸಿಕ್ ಅಮೈನೋ ಆಸಿಡ್ ರೆಸಿಡ್ಯೂಸ್ ಇದೆ. ಆ ಅಮೈನೋ ಆಸಿಡ್ ರೆಸಿಡ್ಯೂಸ್ ಯಾವುದು? ಅಮೈನೋ ಆಸಿಡ್ಗೆ ಪ್ರೋಟೀನ್ಗೆ ಏನು ಸಂಬಂಧ? ಪ್ರೋಟೀನ್ಸ್ ಫಾರ್ಮ್ ಆಗೋದೇ ಅಮೈನೋ ಆಸಿಡ್ಸಿಂದ. ಎಷ್ಟೊಂದು ಅಮೈನೋ ಆಸಿಡ್ ಜಾಯ್ನ್ ಆಗಿ ಒಂದು ದೊಡ್ಡ ಚೈನ್ ಫಾರ್ಮ್ ಮಾಡಿ ಪ್ರೋಟೀನ್ಸ್ ಫಾರ್ಮ್ ಆಗುತ್ತೆ. ಈ ಹಿಸ್ಟೋನ್ ಪ್ರೋಟೀನ್ಸ್ನಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಯಾಕೆ ಅಂದರೆ ಅದರಲ್ಲಿರೋ ಅಮೈನೋ ಆಸಿಡ್ಸ್ ಜಾಸ್ತಿ ಮಟ್ಟಿಗೆ ಬೇಸಿಕ್ ಅಮೈನೋ ಆಸಿಡ್ಸ್. ಅದರ ಸೈಡ್ ಚೈನ್ಸ್ನಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಹಾಗಾಗಿ ಓವರ್ ಆಲ್ ಪ್ರೋಟೀನ್ಗೂ ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಯಾವ ಎರಡು ಅಮೈನೋ ಆಸಿಡ್ ಕಾನ್ಸಂಟ್ರೇಷನ್ ಹಿಸ್ಟೋನ್ ಪ್ರೋಟೀನ್ಸ್ನಲ್ಲಿ ಜಾಸ್ತಿ ಇರುತ್ತೆ? ಅದು ಕ್ವೆಶ್ಚನ್. ಆಪ್ಷನ್ಸ್ನ ನೋಡಿದ್ರೆ ಎಲ್ಲ ಆಪ್ಷನ್ಸ್ನಲ್ಲೂ ಆರ್ಜಿನಿನ್ ಕಾನ್ಸ್ಟೆಂಟ್ ಆಗಿದೆ. ಆರ್ಜಿನಿನ್ ಅಂಡ್ ಪ್ರೋಲೀನ್, ಆರ್ಜಿನಿನ್ ಅಂಡ್ ಆಲನಿನ್, ಆರ್ಜಿನಿನ್ ಅಂಡ್ ಲೈಸಿನ್, ಆರ್ಜಿನಿನ್ ಅಂಡ್ ಫೀನೈಲ್ ಆಲನಿನ್. ಸೊ ಇದು ಕೂಡ ಒಂದು ಮೆಮರಿ ಬೇಸ್ಡ್ ಕ್ವೆಶ್ಚನ್. ಇದನ್ನು ಕೂಡ ನೀವು ಮೆಮರಿ ನೋಟ್ಸ್ನಲ್ಲಿ ಬರ್ಕೊಳ್ಬೇಕು. Arginine and lysine are the two amino acids that histone proteins are rich in. ಓಕೆನಾ? ಸೊ ಈ ಹಿಸ್ಟೋನ್ ಪ್ರೋಟೀನ್ಸ್ ಬಗ್ಗೆ ನಾವು ಎಲ್ಲಿ ಕಲಿತೀವಿ? DNA ಕಾಂಪ್ಯಾಕ್ಟ್ ಆಗಿ ಕ್ರೋಮೋಸೋಮ್ ಫಾರ್ಮ್ ಮಾಡುತ್ತೆ. DNAಗೆ ನೆಗೆಟಿವ್ ಚಾರ್ಜ್ ಇದೆ, ಇಟ್ ವಿಲ್ ವೈಂಡ್ ಅರೌಂಡ್ ಪಾಸಿಟಿವ್ಲಿ ಚಾರ್ಜ್ ಪ್ರೋಟೀನ್ಸ್ ಅಂತ ಕಲಿತೀವಲ್ವಾ? ಆ ಕಾನ್ಸೆಪ್ಟಲ್ಲಿ ನಮಗೆ ಕಂಡೆನ್ಸೇಷನ್ ಆಫ್ DNA ಕಲಿಯುವಾಗ ಅಥವಾ ಪ್ಯಾಕೇಜಿಂಗ್ ಆಫ್ DNA ಕಲಿಯುವಾಗ ಹಿಸ್ಟೋನ್ ಪ್ರೋಟೀನ್ಸ್ ಬಗ್ಗೆ ಕಲಿತೀವಿ. ಸೊ ಪ್ಯಾಕೇಜಿಂಗ್ ಆಫ್ DNA ಆ ಕಾನ್ಸೆಪ್ಟ್ನ ನೀವು ಓದಬೇಕು ಇಫ್ ಯು ಕುಡ್ ನಾಟ್ ಆನ್ಸರ್ ದಿಸ್ ಕರೆಕ್ಟ್ಲಿ. ಹಿಯರ್ ಲೆಟ್ಸ್ ಟೇಕ್ ಅ ಲುಕ್ ಎಟ್ ಆರ್ ನೆಕ್ಸ್ಟ್ ಕ್ವೆಶ್ಚನ್. ಡ್ಯೂರಿಂಗ್ ಟ್ರಾನ್ಸ್ಕ್ರಿಪ್ಷನ್ ಬೇಸ್ಡ್ ಕ್ವೆಶ್ಚನ್ ಇದು, 2023 ಇದೆ. ಡ್ಯೂರಿಂಗ್ ಟ್ರಾನ್ಸ್ಕ್ರಿಪ್ಷನ್, DNA strand with polarity 3' to 5' of the structural gene always acts as a template because. ಇವಾಗ ನಾವು ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಟ್ರಾನ್ಸ್ಕ್ರಿಪ್ಷನ್ ಯಾವ ಸೆಗ್ಮೆಂಟಲ್ಲಿ ಆಗುತ್ತೆ ಅದಕ್ಕೆ ನಾವು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂತ ಕರಿತೀವಿ. ಅದರಲ್ಲಿ 3 ಪಾರ್ಟ್ಸ್ ಇರುತ್ತೆ. ಒಂದು ಪ್ರೊಮೋಟರ್, ಒಂದು ಸ್ಟ್ರಕ್ಚರಲ್ ಜೀನ್ ಮತ್ತು ಒಂದು ಟರ್ಮಿನೇಟರ್. 3' and 5' and 5' and 3' end. 3' end to 5' end ಇರೋದಕ್ಕೆ ನಾವು ಟೆಂಪ್ಲೆಟ್ ಸ್ಟ್ರ್ಯಾಂಡ್ ಅಂತ ಕರಿತೀವಿ. ಹಾಗೆಯೇ 5' to 3' end ಇರೋದಕ್ಕೆ ಕೋಡಿಂಗ್ ಸ್ಟ್ರ್ಯಾಂಡ್ ಅಂತ ಕರಿತೀವಿ. ಈ ಕ್ವೆಶ್ಚನಲ್ಲಿ ಏನು ಕೇಳಿರೋದು ಅಂದರೆ 3' to 5' ಏನಿದೆ ಸ್ಟ್ರಕ್ಚರಲ್ ಜೀನಲ್ಲಿ ಯಾಕೆ ಯಾವಾಗಲೂ ಅದೇ ಟೆಂಪ್ಲೇಟಾಗಿ ಆ್ಯಕ್ಟ್ ಮಾಡಬೇಕು ಅಂತ. ಯಾಕೆ ಅಂತ ಅಂದರೆ ಟ್ರಾನ್ಸ್ಕ್ರಿಪ್ಷನ್ ಆಗುವಾಗ ಏನಾಗುತ್ತೆ, DNA-ಯಲ್ಲಿರೋ ಇನ್ಫಾರ್ಮೇಷನ್ RNA ಕಾಪಿ ಮಾಡುತ್ತೆ. ಹೆಂಗೆ ಕಾಪಿ ಮಾಡುತ್ತೆ? ಅದಕ್ಕೊಂದು ಎನ್ಸೈಮ್ ಬೇಕು. ಎನ್ಸೈಮ್ ಹೆಸರೇನು? DNA ಡಿಪೆಂಡೆಂಟ್ RNA ಪಾಲಿಮರೇಸ್. ಈ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಏನು ಮಾಡುತ್ತೆ ಅಂದರೆ ಟೆಂಪ್ಲೇಟ್ ಸ್ಟ್ಯಾಂಡಲ್ಲಿರುವಂತಹ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ನ ನೋಡಿಕೊಂಡು ಅದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿರುವಂತಹ RNA ನ್ಯೂಕ್ಲಿಯೋಟೈಡ್ಸ್ನ ಪಾಲಿಮರೈಸ್ ಮಾಡ್ತಾ ಹೋಗುತ್ತೆ. ಈ RNA ಪಾಲಿಮರೇಸ್ಗೆ ಹೊಸ ಸ್ಟ್ರ್ಯಾಂಡ್ನ ಸಿಂಥಸೈಸ್ ಮಾಡೋಕ್ಕೆ ಸಾಧ್ಯ ಬರೋದು ಬರೀ 5' to 3' ಡೈರೆಕ್ಷನಲ್ಲಿ. ಹೊಸ ಸ್ಟ್ರ್ಯಾಂಡ್ 5' to 3' ಡೈರೆಕ್ಷನಲ್ಲಿ ಸಿಂಥಸೈಸ್ ಆಗ್ತಾ ಇದ್ರೆ ಅದರ ಟೆಂಪ್ಲೇಟ್ ಆ್ಯಂಟಿ ಪ್ಯಾರಲಲ್ ಆಗಿರಬೇಕು. ಸೊ ಟೆಂಪ್ಲೇಟ್ ಯಾವಾಗಲೂ 3' to 5' ಇರಬೇಕು. ಟೆಂಪ್ಲೇಟ್ 3' to 5' ಇದ್ದರೆ ಕಾಂಪ್ಲಿಮೆಂಟ್ರಿ ಆಗಿ RNA ಪಾಲಿಮರೇಸ್ 5' to 3' ಡೈರೆಕ್ಷನಲ್ಲಿ ಹೊಸ RNA ಸ್ಟ್ರ್ಯಾಂಡ್ನ ಸಿಂಥಸೈಸ್ ಮಾಡ್ಬೋದು. ಅದೇ ಕಾರಣದಿಂದ, ಯಾಕೆಂದರೆ RNA ಪಾಲಿಮರೇಸ್ ಯಾವಾಗಲೂ 5' ಇಂದ 3'ಗೆ ಪಾಲಿಮರೈಸೇಷನ್ ಮಾಡೋಕ್ಕೆ ಸಾಧ್ಯ. ಆ ಕಾರಣದಿಂದ ಟೆಂಪ್ಲೇಟ್ ಯಾವಾಗಲೂ 3' to 5' ಓರಿಯೆಂಟೇಷನಲ್ಲೇ ಅಥವಾ ಆ ಪೊಲಾರಿಟಿನೇ ತೋರಿಸ್ಬೇಕು. ಓಕೆ, ಸೊ ಆಪ್ಷನ್ಸ್ನ ನೋಡೋಣ.
nucleotides of DNA strand with 5' to 3' polarity are transferred to mRNA. DNA nucleotides RNA nucleotides ಗೆ ಟ್ರಾನ್ಸ್ಫರ್ ಆಗಲ್ಲ, that is incorrect. Enzyme DNA polymerase, ಇದು DNSA ಅಲ್ಲ, DNA. Okay, so this is DNA dependent RNA polymerase always catalyze polymerization in 5' to 3' direction. This is the correct answer. Option C ಅಲ್ಲಿ ಸೇಮ್ ಸ್ಟೇಟ್ಮೆಂಟ್ ಕೊಟ್ಟು 3' to 5' ಅಂತಿದ್ದಾರೆ, that is incorrect. ಫೋರ್ತ್ ಸ್ಟೇಟ್ಮೆಂಟ್ ಅಥವಾ ಆಪ್ಷನ್ ಡಿ ಅಲ್ಲಿ ಕೊಟ್ಟಿದ್ದಾರೆ ಎರಡು ಡೈರೆಕ್ಷನಲ್ಲೂ ಕೆಟಲೈಸ್ ಮಾಡ್ಬೋದು ಅಂತ, ಅದು ಕೂಡ ಇನ್ಕರೆಕ್ಟ್. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಇಸ್ ಆಪ್ಷನ್ ಬಿ. ನಾವು ಲೆಟ್ಸ್ ಲುಕ್ ಎಟ್ ಆರ್ ನೆಕ್ಸ್ಟ್ ಕ್ವೆಶ್ಚನ್. ಒಂದು ಡಯಾಗ್ರಾಮ್ ಬೇಸ್ಡ್ ಕ್ವೆಶ್ಚನ್ ಇದೆ. ದಿಸ್ ಇಸ್ ಫ್ರಮ್ 2022. ದಿಸ್ ಗಿವನ್ ಡಯಾಗ್ರಾಮ್ ಹಿಯರ್ ರೆಪ್ರೆಸೆಂಟ್ಸ್ ವಾಟ್? ಆಪ್ಷನ್ ಎ ನ್ಯೂಕ್ಲಿಯೋಸೋಮ್, ಆಪ್ಷನ್ ಬಿ ಕ್ರೋಮೋಸೋಮ್, ಆಪ್ಷನ್ ಸಿ ಮೀಸೋಸೋಮ್, ಆಪ್ಷನ್ 4 ರೈಬೋಸೋಮ್. ಇದೇ ಕಾನ್ಸೆಪ್ಟ್ನ ನೀವು ಪ್ಯಾಕೇಜಿಂಗ್ ಆಫ್ ಡಿ ಎನ್ ಎಲ್ ಕಲಿತೀರಾ. ನಾವು ಏನು ಇನ್ನೊಂದು ಕ್ವೆಶ್ಚನಲ್ಲಿ ಡಿಸ್ಕಸ್ ಮಾಡಿದ್ವಿ, ಹಿಸ್ಟೋನ್ ಪ್ರೋಟೀನ್ಸ್. ಬೇಸಿಕಲಿ ಸ್ಫಿಯರ್ ಏನು ನೀವು ನೋಡ್ತಾ ಇದ್ದೀರಾ, ದಿಸ್ ಈಸ್ ದ ಹಿಸ್ಟೋನ್ ಆಕ್ಟಮರ್. ಈ ಹಿಸ್ಟೋನ್ ಆಕ್ಟಮರ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್. ಇದರ ಸುತ್ತ ನೆಗೆಟಿವ್ಲಿ ಚಾರ್ಜ್ ಡಿ ಎನ್ ಎ ಈ ರೀತಿ ವೈಂಡ್ ಆಗುತ್ತೆ. ಹಿಂಗೆ ವೈಂಡ್ ಆಗಿ ಏನು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ, ಇದಕ್ಕೆ ನಾವು ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. 2 nanometer ವಿಡ್ತಿರುವಂತಹ ಡಿ ಎನ್ ಎ ವಿಲ್ ವೈಂಡ್ ಅರೌಂಡ್ ದಿಸ್ ನ್ಯೂಕ್ಲಿಯೋಸೋಮ್ ಆ್ಯಂಡ್ ಬಿಕಮ್ 10 nanometer, ಅಥವಾ ಸಮ್ ಬುಕ್ಸಲ್ಲಿ 11 ಅಂತ ಕೂಡ ಕೊಟ್ಟಿದ್ದಾರೆ. 10 to 11 nanometers ವೈಡ್ ಆಗುತ್ತೆ. ಅದಕ್ಕೆ ನಾವು ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ಕ್ರೋಮೋಸೋಮ್ ಅಲ್ಲ, ಮೀಸೋಸೋಮ್ ಅಲ್ಲ, ರೈಬೋಸೋಮು ಅಲ್ಲ. ಓಕೆನಾ? ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆನ್ಸರ್ ಇಸ್ ನ್ಯೂಕ್ಲಿಯೋಸೋಮ್. ಐ ಹೋಪ್ ಮೋಸ್ಟ್ ಆಫ್ ಯು ವುಡ್ ಹವ್ ಆನ್ಸರ್ಡ್ ದಿಸ್ ಕರೆಕ್ಟ್ಲಿ. Next question from 2022. This is based on Griffith's experiment. A series of experiments were conducted by Frederick Griffith in the year 1928 on transforming principle. ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ ಕ್ವೆಶ್ಚನಲ್ಲಿ. ಯಾರು ಕಂಡಕ್ಟ್ ಮಾಡಿದ್ರು, ಯಾವಾಗ ಕಂಡಕ್ಟ್ ಮಾಡಿದ್ರು, ಏನು ಎಕ್ಸಾಕ್ಟ್ಲಿ ಕನ್ಕ್ಲೂಡ್ ಮಾಡಿದ್ರು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್, ಅದು ಕೂಡ ಹೇಳ್ಬಿಟ್ಟಿದ್ದಾರೆ. ಕ್ವೆಶ್ಚನಲ್ಲಿ ಕೇಳಿರೋದು ಈ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡೋದಕ್ಕೆ ಯಾವ ಆರ್ಗ್ಯಾನಿಸಮ್ನ ಯೂಸ್ ಮಾಡಿಕೊಂಡ್ರು ಅಂತ. ಇಸ್ ಇಟ್ ಸ್ಯಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂ? Is it Escherichia coli? Is it Streptococcus pneumoniae? Or is it Bacillus thuringiensis? ನಿಮಗೆ ಗೊತ್ತಿದ್ರೆ ಈ ಎಕ್ಸ್ಪೆರಿಮೆಂಟಲ್ಲಿ 2 ಆರ್ಗ್ಯಾನಿಸಮ್ನ ಯೂಸ್ ಮಾಡಿದ್ರು, ಒಂದು ಮೌಸ್, ಒಂದು ನ್ಯೂಮೋನಿಯಾ ಕಾಸಿಂಗ್ ಬ್ಯಾಕ್ಟೀರಿಯಾ. ಆ ನ್ಯೂಮೋನಿಯಾ ಕಾಸಿಂಗ್ ಬ್ಯಾಕ್ಟೀರಿಯಲ್ಲಿ 2 ಸ್ಟ್ರೇನ್ ಇರುತ್ತೆ, ಒಂದು ಆರ್ ಸ್ಟ್ರೇನ್, ಒಂದು ಎಸ್ ಸ್ಟ್ರೇನ್. ಎಸ್ ಸ್ಟ್ರೇನ್ ಕಾಸಸ್ ನ್ಯೂಮೋನಿಯಾ, ಆರ್ ಸ್ಟ್ರೇನ್ ಕೆನಾಟ್ ಕಾಸ್ ನ್ಯೂಮೋನಿಯಾ. ನೆನಪಾಗ್ತಾ ಇದೆಯಾ? ಎಸ್, ವಿ ಆರ್ ಟಾಕಿಂಗ್ ಅಬೌಟ್ ದ ಸೇಮ್ ಎಕ್ಸ್ಪೆರಿಮೆಂಟ್. In this experiment, the bacteria which causes pneumonia that was used is Streptococcus pneumoniae. So the correct answer to this question is option C. Now, let's take a look at the next question, which is also from 2022. The number of codons effective in coding 20 amino acids. 16 61 20 32 ಇಲ್ಲಿ ಕೋಡಾನ್ಸ್ ಅಂದರೆ ಏನು ನಮಗೆ ಗೊತ್ತಿದೆ. ಜೀನ್ ಎಕ್ಸ್ಪ್ರೆಷನ್ ಆಗುವಾಗ ಡಿ ಎನ್ ಎಲ್ ಇನ್ಫಾರ್ಮೇಷನ್ ಇರುತ್ತೆ. ಡಿ ಎನ್ ಎಲ್ ಇರೋ ಇನ್ಫಾರ್ಮೇಷನ್ ಆರ್ ಎನ್ ಎ ಕಾಪಿ ಮಾಡ್ಕೊಂಡು ಬರುತ್ತೆ. ಫೈನಲ್ ಆರ್ ಎನ್ ಎಗೆ ನಾವು ಎಮ್ ಆರ್ ಎನ್ ಎ ಅಂತ ಹೇಳ್ತೀವಿ. ಎಮ್ ಆರ್ ಎನ್ ಎಲ್ಲಿರುವಂತಹ ಪ್ರತಿ 3 ನ್ಯೂಕ್ಲಿಯೋಟೈಡ್ ವಿಲ್ ಕೋಡ್ ಫಾರ್ 1 ಅಮೈನೋ ಆಸಿಡ್. ಹೌದಲ್ವಾ? ಈ 3 ನ್ಯೂಕ್ಲಿಯೋಟೈಡ್ಸ್ ಏನಿದೆ ಇದಕ್ಕೆ ನಾವು ಕೋಡಾನ್ಸ್ ಅಂತ ಕರಿತೀವಿ. ಆರ್ ಎನ್ ಎಲಿ 4 ರೀತಿಯ ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ. ಎ, ಯು, ಸಿ, ಜಿ. ಈ 4 ನ್ಯೂಕ್ಲಿಯೋಟೈಡಿಂದ 3 ಬೇರೆ ಕಾಂಬಿನೇಷನ್ಸ್ ಬರ್ಬೋದು. ಅಂದರೆ 4 to the power of 3 ಎಷ್ಟು 64 ಬೇರೆ ಬೇರೆ ಕಾಂಬಿನೇಷನ್ಸ್ ಬರ್ಬೋದು. ಎ ಯು ಸಿ, ಸಿ ಯು ಜಿ, ಎ ಯು ಜಿ, ಯು ಎ ಸಿ, ಆ ರೀತಿ 64 ಕಾಂಬಿನೇಷನ್ ಬರ್ಬೋದು. ಈ 64 ಕಾಂಬಿನೇಷನಲ್ಲಿ 61 ವಿಲ್ ಕೋಡ್ ಫಾರ್ ಅಮೈನೋ ಆಸಿಡ್ಸ್. ಮಿಕ್ಕಿರೋ 3 ವಿಲ್ ನಾಟ್ ಕೋಡ್ ಫಾರ್ ಅಮೈನೋ ಆಸಿಡ್ಸ್. ದೇ ಆರ್ ಕಾಲ್ಡ್ ಸ್ಟಾಪ್ ಕೋಡಾನ್ಸ್. ಈ ಸ್ಟಾಪ್ ಕೋಡಾನ್ಸ್ ಯಾವ್ಯಾವುದು? ಯು ಎ ಎ, ಯು ಎ ಜಿ, ಯು ಜಿ ಎ. ಸೊ ಟೋಟಲ್ ಆಗಿ ಈ 61 ಕೋಡಾನ್ಸ್ ಮಾತ್ರ 20 ಅಮೈನೋ ಆಸಿಡ್ಸ್ಗೆ ಕೋಡ್ ಮಾಡೋದು. ಇನ್ನು ಮಿಕ್ಕಿರೋ 3 ಸ್ಟಾಪ್ ಕೋಡಾನ್ಸ್ ಅಥವಾ ನಾನ್ಸೆನ್ಸ್ ಕೋಡಾನ್ಸ್ ಯಾವುದೇ ಅಮೈನೋ ಆಸಿಡ್ಸ್ಗೂ ಕೂಡ ಕೋಡ್ ಮಾಡೋದಿಲ್ಲ. ಸೊ ಟೋಟಲಿ 20 ಅಮೈನೋ ಆಸಿಡ್ಸ್ಗೆ ಕೋಡ್ ಮಾಡೋದಕ್ಕೆ 61 ಕೋಡಾನ್ಸ್ ಎಫೆಕ್ಟಿವ್ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ.
Now let's look at the next experiment, which is again based on the experiments. ಇದು ಒಂದು match the following type of question. 2021 ಅಲ್ಲೇ ಕೇಳಿರೋದು. ಕಾಲಮ್ 1 ಕೆಳಗಡೆ ಬೇರೆ ಬೇರೆ ಸೈಂಟಿಸ್ಟ್ ಹೆಸರು ಕೊಟ್ಟಿದ್ದಾರೆ. ಕಾಲಮ್ 2 ಕೆಳಗಡೆ ಐದರ್ ಅವ್ರ ಎಕ್ಸ್ಪೆರಿಮೆಂಟ್ ಹೆಸರು ಅಥವಾ ಏನು ಕನ್ಕ್ಲೂಷನ್ಗೆ ಬಂದರು ಅದನ್ನು ಕೊಟ್ಟಿದ್ದಾರೆ. ನೋಡೋಣ. ಗ್ರಿಫಿತ್, ಜೇಕಬ್ ಅಂಡ್ ಮೋನೆಡ್, ಮೆಸಲ್ಸನ್ ಅಂಡ್ ಸ್ಟಾಲ್, ಹರ್ಷಿ ಅಂಡ್ ಚೇಸ್ ಇದೆ. ಕಾಲಮ್ 2 ಕೆಳಗಡೆ ಲ್ಯಾಕೋಪುರಾನ್, DNA is a genetic material, transforming principle, semi conservative replication of DNA ಇದೆಲ್ಲ ಕೊಟ್ಟಿದ್ದಾರೆ. ಒಂದೇ ನೋಡ್ತಾ ಹೋಗೋಣ. ಗ್ರಿಫಿತ್, ಫ್ರೆಡ್ರಿಕ್ ಗ್ರಿಫಿತ್ ಏನು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿದ್ರು? ಮೌಸ್ ಮತ್ತು ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾನ ಯೂಸ್ ಮಾಡಿಕೊಂಡು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಬಗ್ಗೆ ಡಿಸ್ಕವರ್ ಮಾಡಿದ್ರು. ಸೊ ಗ್ರಿಫಿತ್ ಕ್ಯಾನ್ ಬಿ ಮ್ಯಾಚ್ಡ್ ವಿತ್ 3. ಜೇಕಬ್ ಅಂಡ್ ಮೋನೋಡ್, ಇದು ಇನ್ನೊಂದು ಕ್ವೆಶನಲ್ಲಿ ನಾವು ಈಗಷ್ಟೇ ಆನ್ಸರ್ ಮಾಡಿದ್ವಿ. ದೇ ಎಲ್ಯೂಸಿಡೇಟೆಡ್ ಲ್ಯಾಕೋಪುರಾನ್. ಸೊ 2 ಕ್ಯಾನ್ ಬಿ ಮ್ಯಾಚ್ಡ್ ವಿತ್ 1. ಮೆಸಲ್ಸನ್ ಅಂಡ್ ಸ್ಟಾಲ್, ಮೆಸಲ್ಸನ್ ಅಂಡ್ ಸ್ಟಾಲ್ gave proof that replication of DNA happens by semi-conservative mode. So ಹಾಗಾಗಿ C is 4. Hershey and Chase provided final proof that DNA is the genetic material. So this can be matched with 2. Correct ಆಗಿರುವಂತಹ ಆನ್ಸರ್ A3. 2 ಆಪ್ಷನ್ ಇದೆ. B1 ಇದೆ ಆಪ್ಷನ್, C4 and D2. So this is the correct answer. Okay. Next question ನೋಡೋಣ, which is also from 2021. This again is based on another experiment. Experiment involving use of radioactive thymidine. Radioactive thymidine na use ಮಾಡಿಕೊಂಡು distribution of newly synthesized DNA ಯಾವ ಪ್ಲಾಂಟ್ನ ಯೂಸ್ ಮಾಡಿಕೊಂಡು ಪರ್ಫಾರ್ಮ್ ಮಾಡಿದ್ರು. ನ್ಯೂಲಿ ಸಿಂಥಸೈಸ್ಡ್ DNA ಅಂದರೆ we are talking about replication. ರೆಪ್ಲಿಕೇಶನ್ ಆದಾಗ ಪೇರೆಂಟ್ DNA ಸ್ಟ್ರ್ಯಾಂಡು ಡಾಟರ್ ಸ್ಟ್ರ್ಯಾಂಡ್ಸ್ ಒಳಗಡೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇದ್ರ ಬಗ್ಗೆ ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ ರೆಪ್ಲಿಕೇಶನ್ ಆಗುತ್ತೆ ಅನ್ನೋದಕ್ಕೆ ಪ್ರೂಫ್ ಕೊಡೋದು. ಒಂದು ರೇಡಿಯೋ ಆಕ್ಟಿವ್ ಥೈಮಿಡಿನ ಯೂಸ್ ಮಾಡ್ಕೊಂಡು ಎಕ್ಸ್ಪೆರಿಮೆಂಟ್ಸ್ ಪರ್ಫಾರ್ಮ್ ಮಾಡಿದ್ರು. ಟೇಲರ್ ಮತ್ತು ಅವರ ಕೋವರ್ಕರ್ಸ್ ಪರ್ಫಾರ್ಮ್ ಮಾಡಿದ್ರು. ಯಾವ ಪ್ಲಾಂಟ್ನ ಯೂಸ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡಿದ್ರು ಇಸ್ ದ ಕ್ವೆಶ್ಚನ್. ದಿಸ್ ಅಗೇನ್ ಇಸ್ ಅ ಮೆಮರಿ ಬೇಸ್ಡ್ ಕ್ವೆಶ್ಚನ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟ್ಸ್. ಇದನ್ನೆಲ್ಲ ನೀವು ಮೆಮರೈಸ್ ಮಾಡ್ಕೊಳ್ಬೇಕು. ದೇ ಪರ್ಫಾರ್ಮ್ಡ್ ಇಟ್ ಆನ್ ಅ ಪ್ಲಾಂಟ್ ಕಾಲ್ಡ್ ವಿಸಿಯಾ ಫಾಬಾ. ಇದಕ್ಕೆ ನಾವು ಫಾಬಾ ಬೀನ್ಸ್ ಅಂತ ಕೂಡ ಕರಿತೀವಿ. ದೇ ಮೇಡ್ ಯೂಸ್ ಆಫ್ ದಿಸ್ ಪ್ಲಾಂಟ್ to conclude that replication of DNA happens semi-conservatively. So, this question the correct answer is option A. Now, let's move on and take a look at our next question. This is an application based question. Concept ಚೆನ್ನಾಗಿ ಅರ್ಥ ಆಗಿಲ್ಲ ಅಂದರೆ ಇದನ್ನು ಸಾಲ್ವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. If a sequence of nucleotides in a template strand of DNA is DNA ಅಲ್ಲಿರುವಂತಹ template strandದು ಒಂದು ಸೀಕ್ವೆನ್ಸ್ ನಮಗೆ ಕೊಟ್ಟಿದ್ದಾರೆ which runs from 3' to 5'. What should we do keeping this strand? We must write the sequence in the corresponding region of the transcribed mRNA. DNA ಇಂದ RNA ಫಾರ್ಮ್ ಆಗೋದಕ್ಕೆ ಏನು ಪ್ರಾಸೆಸ್ ಕರಿತೀವಿ ನಾವು? ಟ್ರಾನ್ಸ್ಕ್ರಿಪ್ಷನ್. ಟ್ರಾನ್ಸ್ಕ್ರಿಪ್ಷನಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ನಲ್ಲಿ 2 ಸ್ಟ್ರ್ಯಾಂಡ್ ಇರುತ್ತೆ. 3' to 5' ರನ್ ಆಗೋ ಟೆಂಪ್ಲೇಟ್ ಸ್ಟ್ರ್ಯಾಂಡ್, 5' to 3' ರನ್ ಆಗೋ ಕೋಡಿಂಗ್ ಸ್ಟ್ರ್ಯಾಂಡ್. ಇಲ್ಲಿರೋ ಇನ್ಫಾರ್ಮೇಷನ್ನ RNA ಸಿಂಥಸಿಸ್ಗೆ ಕಾಪಿ ಮಾಡ್ಕೊಳ್ಳೋ ಕೆಲಸ RNA ಪಾಲಿಮರೇಸ್ದು. ಯಾವ ಬೇಸಿಸ್ ಮೇಲೆ ಕಾಪಿ ಮಾಡ್ಕೊಳ್ಳುತ್ತೆ? ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಕಾಂಪ್ಲಿಮೆಂಟಾರಿಟಿ. ಇಲ್ಲಿರೋ ನ್ಯೂಕ್ಲಿಯೋಟೈಡ್ಸ್ನ ಓದಿ ಅದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿರುವಂತಹ RNA ನ್ಯೂಕ್ಲಿಯೋಟೈಡ್ನ ಪಾಲಿಮರೈಸ್ ಮಾಡ್ಕೋತಾ ಹೋಗುತ್ತೆ. ಇನ್ ವಿಚ್ ಡೈರೆಕ್ಷನ್? ಇನ್ 5' to 3' ಡೈರೆಕ್ಷನ್. ಇನ್ನೊಂದು ಕ್ವೆಶ್ಚನಲ್ಲಿ ಅದನ್ನೇ ಡಿಸ್ಕಸ್ ಮಾಡಿದ್ವಿ. RNA ಪಾಲಿಮರೇಸ್ ವರ್ಕ್ ಆಗೋದಕ್ಕೆ ಸಾಧ್ಯ ಬರೀ 5' to 3' ಡೈರೆಕ್ಷನಲ್ಲಿ. ಹಾಗಾಗಿ ಟೆಂಪ್ಲೇಟ್ ವಿಲ್ ಬಿ ಇನ್ 3' to 5' ಡೈರೆಕ್ಷನ್. ಸೊ ಈ ಸೀಕ್ವೆನ್ಸ್ನ ನೋಡಿಕೊಂಡು ನಾವೊಂದು ಕಾಂಪ್ಲಿಮೆಂಟ್ರಿ ಸೀಕ್ವೆನ್ಸ್ನ ಬರೀಬೇಕು ಅಂತ ಅಂದರೆ ಸ್ಟಾರ್ಟಿಂಗ್ ಫ್ರಮ್ ATGC. ಎ ಕಾಂಪ್ಲಿಮೆಂಟ್ರಿ ಆಗಿ DNA ಆಗಿದ್ದರೆ T ಇರುತ್ತೆ, ಆದರೆ RNAಲಿ T ಇಲ್ಲ. ಸೊ ಎ ಇರೋ ಜಾಗದಲ್ಲಿ U ಇರುತ್ತೆ. ಕಾಂಪ್ಲಿಮೆಂಟ್ರಿ ಟು T ಯು ಹ್ಯಾವ್ A, ದೆನ್ ಯು ಹ್ಯಾವ್ C, G, A, G, G, C, U, U, A. So this is the actual sequence. ನೀವು ಇಲ್ಲಿ ಆಪ್ಷನಲ್ಲಿ ನೋಡಿದ್ರೆ 2 ಆಪ್ಷನಲ್ಲಿ T ಇಂದ ಸ್ಟಾರ್ಟ್ ಆಗ್ತಾ ಇದೆ. ನಮಗೆ ಗೊತ್ತಿರಬೇಕು RNAಲಿ T ಇಲ್ಲ ಅಂತ. ಸೊ ಇದನ್ನು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಈ 2 ಸೀಕ್ವೆನ್ಸ್ ನೋಡಿದ್ರೆ 2 U ಇಂದ ಸ್ಟಾರ್ಟ್ ಆಗುತ್ತೆ. 2 ಎಕ್ಸಾಕ್ಟ್ಲಿ ಐಡೆಂಟಿಕಲ್ ಸೀಕ್ವೆನ್ಸ್ ಇದೆ. ಇನ್ನೊಂದು ವಿಷಯ ನಮಗೆ ಆನ್ಸರ್ನ ಫೈಂಡ್ ಔಟ್ ಮಾಡೋದಕ್ಕೆ ಏನು ಹೆಲ್ಪ್ ಮಾಡುತ್ತೆ ಅಂದರೆ
ಟ್ರಾನ್ಸ್ಕ್ರಿಪ್ಷನ್ ಆಗುವಾಗ ಯಾವಾಗಲೂ 5' to 3' ಡಿರೆಕ್ಷನ್ ಆಗುತ್ತೆ, ಟೆಂಪ್ಲೇಟ್ 3' to 5' ಇರುತ್ತೆ. ಸೊ ಈ ಸೀಕ್ವೆನ್ಸ್ನ ಸ್ಟಾರ್ಟಿಂಗಲ್ಲಿ 5' ಇರಬೇಕು, ಎಂಡಿಂಗಲ್ಲಿ 3' ಇರಬೇಕು. ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಓವರ್ ಹಿಯರ್ ಇಸ್ ಆಪ್ಷನ್ ಬಿ. Now let's look at our next question. The length of DNA helix in a typical nucleosome is. ಒಂದು ನ್ಯೂಕ್ಲಿಯೋಸೋಮ್ದು ಡಯಾಗ್ರಾಮ್ ನೋಡಿದ್ವಿ, ಮಧ್ಯ ಹಿಸ್ಟೋನ್ ಆಕ್ಟಮರ್ ಇತ್ತು, ಅದ್ರ ಸುತ್ತ DNA ವೈಂಡ್ ಆಗಿತ್ತು, ಅದಕ್ಕೆ ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ಈ ನ್ಯೂಕ್ಲಿಯೋಸೋಮ್ನ ಸುತ್ತ ಎಷ್ಟು ಲೆಂತ್ ಆಫ್ DNA ವೈಂಡ್ ಆಗಿರುತ್ತೆ ಇಸ್ ದ ಕ್ವೆಶ್ಚನ್. ಸೊ ದ ಲೆಂತ್ ಆಫ್ DNA helix in a typical nucleosome is 200 ಬೇಸ್ ಪೇರ್ಸ್. ಇದನ್ನ ಕೂಡ ಮೆಮರಿ ಬೇಸ್ಡ್ ಕ್ವೆಶ್ಚನ್, ನೀವು ನೋಟ್ ಡೌನ್ ಮಾಡಿಕೊಂಡು ಸ್ಪೆಸಿಫಿಕ್ಸ್ ನಂಬರ್ಸ್ ಎಲ್ಲ ಕೂಡ ನೆನ್ಪಿಟ್ಕೊಳ್ಬೇಕು. ಇದೇ ಚಾಪ್ಟರಲ್ಲಿ ಈ ನಂಬರ್ಸ್ ಕೂಡ ಬರುತ್ತೆ, ಬಟ್ ಅದು ಬೇರೆ ಕಡೆ ಬರುತ್ತೆ. ನ್ಯೂಕ್ಲಿಯೋಸೋಮ್ ಬಗ್ಗೆ ಮಾತಾಡುವಾಗ ಇಟ್ ಇಸ್ 200 ಬೇಸ್ ಪೇರ್ಸ್. ದೀಸ್ ಆರ್ ಬೇಸಿಕಲಿ ದ ಲೆಂತ್ ಆಫ್ DNA ಇನ್ ಅ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್. ಎಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟು ಲೆಂತ್ನ ಕೊಟ್ಟಿದ್ದಾರೆ, ಅಲ್ಲಿ ಈ ನಂಬರ್ಸ್ ಬರುತ್ತೆ. ಬಟ್ ಇಫ್ ಇಟ್ಸ್ ಅ ನ್ಯೂಕ್ಲಿಯೋಸೋಮ್ ಇಟ್ಸ್ ಆಲ್ವೇಸ್ 200 ಬೇಸ್ ಪೇರ್ಸ್. ಓಕೆ, now let's look at our next question. In eukaryotes, the entire sequence of a gene does not appear in mature RNA because in eukaryotes ಏನಾಗುತ್ತೆ, ಯೂಕ್ಯಾರಿಯೋಟ್ಸ್ ಅಲ್ಲೂ ಟ್ರಾನ್ಸ್ಕ್ರಿಪ್ಷನ್ ಆಗುವಾಗ ಒಂದು ಪ್ರೊಮೋಟರ್ ಇದೆ, ಒಂದು ಟರ್ಮಿನೇಟರ್ ಇದೆ, ಮತ್ತು ಸ್ಟ್ರಕ್ಚರಲ್ ಜೀನ್ ಇದೆ. ಈ ಸ್ಟ್ರಕ್ಚರಲ್ ಜೀನ್ನಲ್ಲಿ ಬೇಕಾಗಿರುವಂತಹ ಇನ್ಫಾರ್ಮೇಷನ್ನು ಇದೆ, ಇನ್ಫಾರ್ಮೇಷನ್ ಇಲ್ಲದೇ ಇರೋ ರೀಜನ್ ಕೂಡ ಇದೆ. ಇನ್ಫಾರ್ಮೇಷನ್ ಇಲ್ಲದೇ ಇರೋ ರೀಜನ್ಗೆ ನಾವು ಇಂಟ್ರಾನ್ಸ್ ಅಂತ ಕರಿತೀವಿ, ಇನ್ಫಾರ್ಮೇಷನ್ ಇರೋ ರೀಜನ್ಗೆ ನಾವು ಎಕ್ಸಾನ್ಸ್ ಅಂತ ಕರಿತೀವಿ. ಈಗ ಟ್ರಾನ್ಸ್ಕ್ರಿಪ್ಷನ್ ಮಾಡುವಾಗ RNA ಪಾಲಿಮರೇಸ್ಗೆ ಒಂದೇ ವಿಷಯ ಗೊತ್ತು, ಪ್ರೊಮೋಟರ್ ಹತ್ರ ಸ್ಟಾರ್ಟ್ ಮಾಡಬೇಕು, ಟರ್ಮಿನೇಟರ್ ಹತ್ರ ಎಂಡ್ ಮಾಡಬೇಕು. ಮಧ್ಯದಲ್ಲಿ ಯಾವ ರೀಜನಲ್ಲಿ ಇನ್ಫಾರ್ಮೇಷನ್ ಇದೆ, ಯಾವ್ದು ಎಕ್ಸಾನ್, ಯಾವ್ದು ಇಂಟ್ರಾನ್, ಇದನ್ನೆಲ್ಲ ಐಡೆಂಟಿಫೈ ಮಾಡೋದಕ್ಕೆ ಅದು ಬರೋದಿಲ್ಲ. ಸೊ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಮಾಡಿ ಎಕ್ಸಾನ್ ಇಂಟ್ರಾನ್ ಎರಡನ್ನೂ ಕೂಡ ಟ್ರಾನ್ಸ್ಕ್ರೈಬ್ ಮಾಡಿಬಿಡುತ್ತೆ ಫಸ್ಟ್ ಫಾರ್ಮ್ ಆಗೋ RNAಲಿ. ಇದಕ್ಕೆ ನಾವು ಹೆಟ್ರೋಜೀನಸ್ ನ್ಯೂಕ್ಲಿಯರ್ RNA ಅಥವಾ ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಇದು ನ್ಯೂಕ್ಲಿಯಸ್ನಲ್ಲಿ ನಡೆಯುತ್ತೆ. ನ್ಯೂಕ್ಲಿಯಸ್ನಿಂದ ಒಳಗಡೆಯಿಂದ ಹೊರಗಡೆ ಸೈಟೋಪ್ಲಾಸಮ್ ಅಥವಾ ರೈಬೋಸೋಮ್ಗೆ ಹೋಗೋಕ್ಕೆ ಮುಂಚೆ ಇದರಲ್ಲಿ ಸ್ವಲ್ಪ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಷನ್ಸ್ ಆಗುತ್ತೆ. ಆವಾಗ ಈ DNA ಎಲ್ಲ ರಿಮೂವ್ ಆಗಿ ಫೈನಲ್ ಆಗಿ ಎಲ್ಲಿ ಇನ್ಫಾರ್ಮೇಷನ್ ಇದೆ ಅದು ಮಾತ್ರ ಫಂಕ್ಷನಲ್ mRNAಲಿ ಅಥವಾ ಫೈನಲ್ ಮೆಚ್ಯೂರ್ mRNAಲಿ ಇರುತ್ತೆ. ಇದು ಏನಕ್ಕೆ, ಇದರಲ್ಲಿರೋ ಸೀಕ್ವೆನ್ಸ್ ಇದರಲ್ಲಿ ಇರೋದಿಲ್ಲ, ಏನಕ್ಕೆ ಅನ್ನೋದು ಈ ಕ್ವೆಶ್ಚನಲ್ಲಿ ಕೇಳಿದ್ದಿತ್ತು. ಬಿಕಾಸ್ ಸಮ್ ಜೀನ್ ಸೀಕ್ವೆನ್ಸಸ್ ಆರ್ ರಿಮೂವ್ಡ್ ಬೈ ಎಕ್ಸೋನ್ಯೂಕ್ಲಿಯಸ್. Transcription in eukaryotes consumes more energy. Coding sequences are removed during processing. Introns are removed during processing. Coding sequences ಅಲ್ಲಿ information ಇರುತ್ತೆ, ಇದಕ್ಕೆ ನಾವು exons ಅಂತ ಕರಿತೀವಿ. ಇದು ರಿಮೂವ್ ಆಗಲ್ಲ. ರಿಮೂವ್ ಆಗೋದು ಇಂಟ್ರಾನ್ಸ್ ವಿಚ್ ಆರ್ ನಾನ್ ಕೋಡಿಂಗ್. ಈ ನಾನ್ ಕೋಡಿಂಗ್ ಇಂಟ್ರಾನ್ಸ್ ರಿಮೂವ್ ಆಗೋ ಕಾರಣದಿಂದ ನಮಗೆ ಫೈನಲ್ mRNA ಮೆಚ್ಯೂರ್ mRNAಲಿ ನಾನ್ ಕೋಡಿಂಗ್ ಸೀಕ್ವೆನ್ಸ್ದು ಇನ್ಫಾರ್ಮೇಷನ್ ಇರೋದಿಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಡಿ. Now let's take a look at our next question. When E. coli or Escherichia coli are cultured in a medium where lactose is absent. E. coli is a bacterium. E. coliನ ನಾವೊಂದು ಮೀಡಿಯಮಲ್ಲಿ ಗ್ರೋ ಮಾಡ್ತಾ ಇದ್ದೀವಿ, ಆ ಮೀಡಿಯಮಲ್ಲಿ ಲ್ಯಾಕ್ಟೋಸ್ ಇಲ್ಲ. ಇದನ್ನ ಆನ್ಸರ್ ಮಾಡೋದಕ್ಕೆ ನಿಮಗೆ ಲ್ಯಾಕೋಪುರಾನ್ ಕಾನ್ಸೆಪ್ಟ್ ಕಂಪ್ಲೀಟ್ಲಿ ಪರ್ಫೆಕ್ಟಾಗಿ ಅರ್ಥ ಆಗಿರಬೇಕು. E. coli ಇದು ಕಾಯಿಲ್ ಅಲ್ಲ, COLI. Typing error. When E. coli are cultured in a medium where lactose is absent, the I gene of laccoperon continues to produce the repressor because laccoperon ಅಲ್ಲಿ ನಮಗೆ I gene ಇದೆ, ಅದಕ್ಕೊಂದು ಪ್ರೊಮೋಟರ್ ಇದೆ, ಆಪರೇಟರ್ ಇದೆ, ಪ್ರೊಮೋಟರ್ ಆಪರೇಟರ್ ಸ್ಟ್ರಕ್ಚರಲ್ ಜೀನ್ಸ್ LAC-Z, LAC-Y, LAC-A. ಈ ಜೀನ್ಸ್ ಇದೆ. ಈ ಜೀನ್ ರಿಪ್ರೆಸರ್ನ ಪ್ರೊಡ್ಯೂಸ್ ಮಾಡುತ್ತೆ. ಲ್ಯಾಕ್ಟೋಸ್ ಇಲ್ಲದೇ ಇರೋ ಟೈಮಲ್ಲಿ ಈ ಜೀನ್ಸ್ ಅದರ ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಅದಕ್ಕೆ ಏನೂ ಪ್ರಯೋಜನ ಇಲ್ಲ. ಈ ಸ್ಟ್ರಕ್ಚರಲ್ ಜೀನ್ಸ್ ಏನು ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಆ ಎನ್ಸೈಮ್ಸ್ ಲ್ಯಾಕ್ಟೋಸ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಸೆಲ್ ಯೂಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವಾಗ ಸ್ಟ್ರಕ್ಚರಲ್ ಲ್ಯಾಕ್ಟೋಸೇ ಇಲ್ದಿದ ಮೇಲೆ
ಈ ಎನ್ಸೈಮ್ಸ್ ಪ್ರೊಡ್ಯೂಸ್ ಆದರೂ ಅದು ವೇಸ್ಟ್. ಸೊ ಲ್ಯಾಕ್ಟೋಸ್ ಇಲ್ಲದೆ ಇರೋ ಟೈಮಲ್ಲಿ ಈ ಎನ್ಸೈಮ್ಸ್ ಎಲ್ಲ ಪ್ರೊಡ್ಯೂಸ್ ಆಗದೆ ಇರೋ ರೀತಿ ನೋಡ್ಕೋಬೇಕು. ಅಂಥ ಟೈಮಲ್ಲಿ ಏನು ಮಾಡುತ್ತೆ, ರಿಪ್ರೆಸರ್ ಹೋಗಿ ಈ ಆಪರೇಟರ್ ಮೇಲೆ ಬೈಂಡ್ ಆಗಿಬಿಟ್ಟಿರುತ್ತೆ. ಆಪರೇಟರ್ ಮೇಲೆ ಬೈಂಡ್ ಆದಾಗ ಇದು ಯಾವುದೋ ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಲ್ಯಾಕ್ಟೋಸ್ ಇರಲ್ಲ ಆವಾಗ ಈ ರೆಪ್ರೆಸರ್ ಯಾಕೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಕ್ವೆಶ್ಚನ್. ಏನಕ್ಕೆ ಅಂದರೆ there are some genes that are constantly being produced, that constantly produce proteins. ಅದಕ್ಕೆ ನಾವು ಕಾನ್ಸ್ಟಿಟ್ಯೂಟಿವ್ ಜೀನ್ಸ್ ಅಂತ ಕರಿತೀವಿ. ಸೊ ಈ ಕಾನ್ಸ್ಟಿಟ್ಯೂಟಿವ್ ಜೀನ್ಸ್ ಏನಿರುತ್ತೆ ಅದು ಕಾನ್ಸ್ಟೆಂಟಾಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಅದೇ ಕಾರಣದಿಂದ ನಮಗೆ ಸೆಲ್ಲಲ್ಲಿ ಲ್ಯಾಕ್ಟೋಸ್ ಇಲ್ಲದೆ ಇರೋ ಕಾರಣ ಯಾವಾಗಲೂ ರಿಪ್ರೆಸರ್ ಜೀನ್ ಅದರ ಪ್ರೋಟೀನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಯಾವಾಗ ಮೀಡಿಯಮಲ್ಲಿ ಲ್ಯಾಕ್ಟೋಸ್ ಇರುತ್ತೆ ಆವಾಗ ರಿಪ್ರೆಸರ್ ಲ್ಯಾಕ್ಟೋಸ್ ಜೊತೆ ಬೈಂಡ್ ಆಗಿಬಿಡುತ್ತೆ. ರಿಪ್ರೆಸರ್ ಲ್ಯಾಕ್ಟೋಸ್ ಜೊತೆ ಬೈಂಡ್ ಆದಾಗ ಅದು ಹೋಗಿ ಆಪರೇಟರ್ ಜೊತೆ ಬೈಂಡ್ ಆಗೋದಕ್ಕೆ ಆಗೋದಿಲ್ಲ. ಆವಾಗ ಇದೆಲ್ಲ ಟ್ರಾನ್ಸ್ಕ್ರೈಬ್ ಆಗಿ ಟ್ರಾನ್ಸ್ಲೇಟ್ ಆಗಿ ಲ್ಯಾಕ್ಟೋಸ್ ಮೆಟಬಾಲಿಸಮ್ಗೆ ಏನು ಎನ್ಸೈಮ್ಸ್ ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್. ಫಾರ್ ದ ಗಿವನ್ ಸೀಕ್ವೆನ್ಸ್ ಆಫ್ ಡಿ ಎನ್ ಎ, ಫಾರ್ ದ ಗಿವನ್ ಸೀಕ್ವೆನ್ಸ್ ಆಫ್ ಡಿ ಎನ್ ಎ ಇಲ್ಲಿ ಕೊಟ್ಟಿದ್ದಾರೆ 3' to 5'. ಐಡೆಂಟಿಫೈ ದ ಕಾಂಪ್ಲಿಮೆಂಟರಿ ಸೀಕ್ವೆನ್ಸ್ ಆಫ್ ಬೇಸಸ್ on its mRNA from the options given below. This is very similar to the other question that we solved. DNA li template strand ಕೊಟ್ಟಿದ್ದಾರೆ 3' to 5'. ಈ ಟೆಂಪ್ಲೇಟ್ ಸ್ಟ್ಯಾಂಡ್ಗೆ ಕಾಂಪ್ಲಿಮೆಂಟರಿ ಆಗಿರುವ mRNA ಯಾವ ಸ್ಟ್ಯಾಂಡ್ ಅಂತ ಕೇಳಿದ್ದಾರೆ. ಸೊ mRNA 5' to 3' ಇರಬೇಕು. ಎ ಇರೋ ಕಡೆ ಯು ಇದೆ, 5' ಎಂಡಲ್ಲಿ ಯು ಇರಬೇಕು. ಸೊ ದಿಸ್ ಇಸ್ ದಿ ಓನ್ಲಿ ಆಪ್ಷನ್ ದಟ್ ಹ್ಯಾಸ್ ಯು ಇನ್ ದ 5' ಎಂಡ್. ಹಾಗೆ ನಮ್ಗೆ ಆನ್ಸರ್ ಸಿಕ್ಬಿಟ್ಟಿದೆ. ಎನಿವೇ ಒಂದ್ಸತಿ ಚೆಕ್ ಮಾಡೋಣ ಇದೇ ಕರೆಕ್ಟ್ ಆನ್ಸರ್ ಅಂತ. 3', 5', ಎ ಕಾಂಪ್ಲಿಮೆಂಟ್ರಿ ಯು, TGC ACG UACGUA. ಯಾ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲ ಅವೇನು ಫೈಂಡ್ ಔಟ್ ಮಾಡಬೇಕಂದ್ರೆ ಪೊಲ್ಯಾರಿಟಿ ಕರೆಕ್ಟ್ ಆಗಿದೆಯಾ ಅಲ್ವಾ ಚೆಕ್ ಮಾಡಬೇಕು. mRNA ಅಂತ ಹೇಳಿದಾಗ ಟಿ ಬರಲ್ಲ, ಯು ಬರುತ್ತೆ. ಸೊ ಪೊಲ್ಯಾರಿಟಿ ಚೆಕ್ ಮಾಡಿಕೊಂಡು ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇಂಥ ಕ್ವೆಶನ್ಸ್ನ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಬಿ. ಇಲ್ಲಿ ಕೊಟ್ಟಿರೋ ಸೀಕ್ವೆನ್ಸ್ಗೆ RNA ಸೀಕ್ವೆನ್ಸ್ ಹ್ಯಾಸ್ ಟು ಬಿ ಕಾಂಪ್ಲಿಮೆಂಟರಿ. A has to pair with U. Strand should be 5' to 3'. ಇದಿಷ್ಟನ್ನ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, now let's take a look at our next question. 2019 the question idu. In prokaryotes, the transcription of DNA is initiated with the help of. Transcription initiate ಆಗಬೇಕಂದ್ರೆ ನಮಗೆ ಗೊತ್ತಿರೋ ಹಾಗೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ನಲ್ಲಿ ಪ್ರೊಮೋಟರ್ ಇದೆ, ಟರ್ಮಿನೇಟರ್ ಇದೆ, ಹಾಗೆಯೇ ಸ್ಟ್ರಕ್ಚರಲ್ ಜೀನ್ ಇದೆ. ಟ್ರಾನ್ಸ್ಕ್ರಿಪ್ಷನ್ಗೆ ಹೆಲ್ಪ್ ಮಾಡುವ ಎನ್ಸೈಮ್ ಇಸ್ RNA ಪಾಲಿಮರೇಸ್. ಈ RNA ಪಾಲಿಮರೇಸ್ಗೆ ಮೆಸೇಜ್ ಓದ್ಕೊಂಡು ಹೊಸ RNA ಸಿಂಥಸೈಸ್ ಮಾಡೋದಕ್ಕೆ ಗೊತ್ತು. ಎಲ್ಲಿ ಸ್ಟಾರ್ಟ್ ಮಾಡಬೇಕಂತ ಗೊತ್ತಿಲ್ಲ, ಎಲ್ಲಿ ಎಂಡ್ ಮಾಡಬೇಕಂತ ಗೊತ್ತಿಲ್ಲ. ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಇನಿಷಿಯೇಟ್ ಮಾಡೋದಕ್ಕೆ RNA ಪಾಲಿಮರೇಸ್ ವಿಲ್ ಟ್ರಾನ್ಸಿಯೆಂಟ್ಲಿ ಅಸೋಸಿಯೇಟ್ ವಿತ್ ಅ ಪ್ರೋಟೀನ್ ಫ್ಯಾಕ್ಟರ್ ಕಾಲ್ಡ್ ಸಿಗ್ಮಾ ಫ್ಯಾಕ್ಟರ್. ಸೊ ಸಿಗ್ಮಾ ಫ್ಯಾಕ್ಟರ್ ಹೆಲ್ಪ್ಸ್ ಇನ್ ಇನಿಸಿಯೇಷನ್, ರೋ ಫ್ಯಾಕ್ಟರ್ ಹೆಲ್ಪ್ಸ್ ಇನ್ ಟರ್ಮಿನೇಷನ್. ಈ ಕ್ವೆಶ್ಚನಲ್ಲಿ ಸ್ಪೆಸಿಫಿಕ್ ಆಗಿ ಇನಿಸಿಯೇಷನ್ ಬಗ್ಗೆ ಮಾತಾಡಿದ್ದಾರೆ. ಸೊ ನಮ್ಮ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರುವ ಆನ್ಸರ್ ಇಸ್ ಆಪ್ಷನ್ ಸಿ, ಸಿಗ್ಮಾ ಫ್ಯಾಕ್ಟರ್. Now let's look at this next question, which is based on Human Genome Project. According to the Human Genome Project, which is abbreviated as HGP, total number of genes in the human genome is estimated at 30,000. Okay, so one statement ಕೊಟ್ಟಿದ್ದಾರೆ Human Genome Project ಬಗ್ಗೆ, estimated genes 30,000 ಇದೆ ಅಂತ. The number of genes present on Y chromosome are. Y chromosome ಮೇಲೆ ಎಷ್ಟು ಜೀನ್ಸ್ ಪ್ರೆಸೆಂಟ್ ಇದೆ ಅದು ಕೂಡ ನಿಮಗೆ ಅಲ್ಲೇ ಸಿಗುತ್ತೆ. ಇದು ಒಂದು ಮೆಮರಿ ಬೇಸ್ಡ್ ಕ್ವೆಶ್ಚನ್, ನೆನ್ಪಿಟ್ಕೊಳ್ಬೇಕು. ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಆನ್ Y chromosome, the number of genes present on Y chromosome is option C, 231. ಸೊ ಟೋಟಲಿ Y chromosome ಮೇಲೆ 231 ಜೀನ್ಸ್ ಪ್ರೆಸೆಂಟ್ ಇದೆ. ಇದರಲ್ಲಿ ಅಪ್ಲೈ ಮಾಡೋದಕ್ಕೆ ಏನೂ ಇಲ್ಲ, ಈ ಎಲ್ಲ ನಂಬರ್ಸ್ನ ಕೂಡ ಮೆಮರೈಸ್ ಮಾಡಬೇಕು ಆಸ್ ಐ ಆಲ್ರೆಡಿ ಸೆಡ್. ಸೊ 231 genes Y chromosome ಇದೆ. That is the smallest chromosome that contains the smallest number of genes, which is 231. Okay, now let's look at our next question. Okay, so this is based on DNA fingerprinting. ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ಕ್ವೆಶ್ಚನ್.
ಇನ್ ಅ ಕ್ರೈಮ್ ಇನ್ವೆಸ್ಟಿಗೇಟ್ ಮಾಡುವಾಗ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕಲೆಕ್ಟ್ಸ್ ಡಿಫರೆಂಟ್ ಬಯೋಲಾಜಿಕಲ್ ಸ್ಯಾಂಪಲ್ಸ್ ಫ್ರಮ್ ದ ಕ್ರೈಮ್ ಸ್ಪಾಟ್ ಫಾರ್ DNA ಫಿಂಗರ್ ಪ್ರಿಂಟಿಂಗ್ ಅನಾಲಿಸಿಸ್. ಯಾವುದೋ ಒಂದು ಕ್ರೈಮ್ ಸೀನಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಬೇರೆ ಬೇರೆ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಯಾಂಪಲ್ಸ್ ಇಸ್ ನಾಟ್ ಹೆಲ್ಪ್ಫುಲ್ ಫಾರ್ ಅನಾಲಿಸಿಸ್? ಇದರಲ್ಲಿ ಯಾವ ಸ್ಯಾಂಪಲ್ಲು ಅನಾಲಿಸಿಸ್ಗೆ ಹೆಲ್ಪ್ ಮಾಡೋದಿಲ್ಲ. ಸ್ಕಿನ್ ಶ್ರೆಡ್ಸ್ ಇದೆ, ಎರಿಥ್ರೋಸೈಟ್ಸ್ ಇದೆ, ಸೀಮನ್ ಸ್ಯಾಂಪಲ್ ಇದೆ, ಹೇರ್ ಫಾಲಿಕಲ್ ಇದೆ. ವಾಟ್ ಡು ಯು ಥಿಂಕ್ ಇಸ್ ದ ಕರೆಕ್ಟ್ ಆನ್ಸರ್? ಇದರಲ್ಲಿ ಯಾವುದಾದ್ರೂ ಸೆಲ್ಸಲ್ಲಿ DNA ಇಲ್ಲದೆ ಇದೆಯಾ? ಎಲ್ಲ ಸೆಲ್ಸಲ್ಲೂ DNA ಇದೆಯಾ? ನೆನ್ಪಿಟ್ಕೊಳ್ಳಿ, ಎರಿಥ್ರೋಸೈಟ್ಸ್ ಆರ್ RBCs, ಮೆಚ್ಯೂರ್ ಎರಿಥ್ರೋಸೈಟ್ಸ್ ಆರ್ ನ್ಯೂಕ್ಲಿಯೇಟೆಡ್. ಅದರಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ, ಮೈಟೋಕಾಂಡ್ರಿಯಾ ಕೂಡ ಇರೋದಿಲ್ಲ, ಹಾಗಾಗಿ ಮೈಟೋಕಾಂಡ್ರಿಯಲ್ DNA ಕೂಡ ಇರೋದಿಲ್ಲ. ಸೊ ಈ ಎರಿಥ್ರೋಸೈಟ್ಸ್ ಅಥವಾ RBCs ಅಲ್ಲಿ DNA ಇಸ್ ಆಬ್ಸೆಂಟ್, DNA ಇಸ್ ನಾಟ್ ಪ್ರೆಸೆಂಟ್. ಸೊ ಈ ಸೆಲ್ನ ಅವ್ರು ಕಲೆಕ್ಟ್ ಮಾಡಿದ್ರು ಕೂಡ ಅಲ್ಲಿ DNA ಫಿಂಗರ್ ಪ್ರಿಂಟಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಆ ಸೆಲ್ಸಲ್ಲಿ DNAನೇ ಇಲ್ಲ. ಸ್ಕಿನ್ ಸೆಲ್ಸಲ್ಲಿ, ಸೀಮನ್ ಸ್ಯಾಂಪಲಲ್ಲಿ, ಹೇರ್ ಫಾಲಿಕಲಲ್ಲಿ ಎಲ್ಲದರಲ್ಲೂ ಕೂಡ ಸೆಲ್ಸ್ ಇರುತ್ತೆ, ಆ ಸೆಲ್ಸಲ್ಲಿ DNA ಇರುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಬೋದು DNA ಫಿಂಗರ್ ಪ್ರಿಂಟಿಂಗ್ಗೆ. ಎರಿಥ್ರೋಸೈಟ್ಸ್ನ ಯೂಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ. ನೌ ಹಿಯರ್ ಇಸ್ ಆರ್ ನೆಕ್ಸ್ಟ್ ಕ್ವೆಶ್ಚನ್. ಅ ಮೆಚ್ಯೂರ್ mRNA, ಪ್ರಾಸೆಸಿಂಗ್ ಆಗಿರುವಂತಹ ಮೆಚ್ಯೂರ್ mRNAಲಿ 900 ಬೇಸಸ್ ಇದೆ. ಅ ಮೆಚ್ಯೂರ್ mRNA ಕನ್ಸಿಸ್ಟ್ ಆಫ್ 900 ಬೇಸಸ್ without any stop codons in between. Calculate the number of amino acids coded by this mRNA during translation. Mature mRNA consists of 900 bases without any stop codons in between. Calculate the amount of amino acids coded by this mRNA during translation. Kottiradu number of bases. Find out ಮಾಡಬೇಕಾಗಿರೋದು number of amino acids. ಪ್ರತಿ 3 ಬೇಸ್ will give us 1 amino acid. 900 bases divided by 3 will give us the number of amino acids. 900 divided by 3 will give us 300. So totally 300 amino acids irutte adralli. But mature mRNA usually last codon ಏನಿರುತ್ತೆ, it will be a stop codon. Stop codon will not code for any amino acid. A ಕೊನೆಯ codon, if it is a stop codon, then it will not code for any amino acid. So totally 299 amino acids ಇರುತ್ತೆ ಈ mRNA ಅಲ್ಲಿ. Therefore, the correct answer to this question is option B, 299. I hope you understand. ಪ್ರತಿ 3 ನ್ಯೂಕ್ಲಿಯೋಟೈಡ್ 1 ಅಮೈನೋ ಆಸಿಡ್ ಕೊಡುತ್ತೆ. ಅಂಥದ್ದು 900 ಬೇಸಸ್ ಇದೆ. ಆ 900 ಬೇಸಸ್ನಲ್ಲಿ ಕೊನೆಯ 3 ವಿಲ್ ನಾಟ್ ಕೋಡ್ ಫಾರ್ ಎನಿ ಅಮೈನೋ ಆಸಿಡ್. ಸೊ ಟೋಟಲಿ 300 ಇದ್ದು ಕೊನೆಯಲ್ಲಿ ಒಂದು ಅಮೈನೋ ಆಸಿಡ್ನ ಸ್ಪೆಸಿಫೈ ಮಾಡಲ್ಲ ಅಂದರೆ -1ಗೆ 299 ಸಿಗುತ್ತೆ. ಸೊ ನಿಮಗೆ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಬಿ. Now let's look at this question. Which of the following sequences of mRNA are required for translation process but are not translated? ಯಾವ ಸೀಕ್ವೆನ್ಸ್ ಆಫ್ mRNA ಟ್ರಾನ್ಸ್ಲೇಷನ್ಗೆ ಇಂಪಾರ್ಟೆಂಟ್ ಬಟ್ ಟ್ರಾನ್ಸ್ಲೇಷನಲ್ಲಿ ಟೇಕ್ ಪಾರ್ಟ್ ಮಾಡಲ್ಲ, ಆ ಸೀಕ್ವೆನ್ಸಸ್ನಿಂದ ಅಮೈನೋ ಆಸಿಡ್ಸ್ ಜಾಯ್ನ್ ಆಗಲ್ಲ, ಅಂಥ ಸೀಕ್ವೆನ್ಸ್ ಯಾವುದು ಅಂತ ಇದನ್ನು ಕೇಳಿದರೆ 2018 ಆರ್ ದೇ ಸ್ಟಾಪ್ ಕೋಡಾನ್ಸ್, ಆರ್ ದೇ ಆಂಟಿ ಕೋಡಾನ್ಸ್, ಆರ್ ದೇ ಸೆನ್ಸ್ ಕೋಡಾನ್ಸ್, ಆರ್ ದೇ UTRs? ದೇ ಆರ್ UTRs. UTRsಗೆ ನಾವು ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಅಂತ ಕೂಡ ಕರಿತೀವಿ. ಈ ಅನ್ಟ್ರಾನ್ಸ್ಲೇಟೆಡ್ ರೀಜನ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಇದು mRNAದು 5' ಎಂಡ್, ಇದು mRNAದು 3' ಎಂಡ್. ಅಂದರೆ 5' ಎಂಡಿನ ಈ ಕಡೆಗೆ, 3' ಎಂಡಿನ ಈ ಕಡೆಗೆ ಪ್ರೆಸೆಂಟ್ ಇರುತ್ತೆ. ಸ್ಟಾಪ್ ಕೋಡಾನ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಸ್ಟಾಪ್ ಕೋಡಾನ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ಆಂಟಿ ಕೋಡಾನ್ಸ್ mRNA ಇರಲ್ಲ, tRNA ಇರುತ್ತೆ. ಸೆನ್ಸ್ ಕೋಡಾನ್ ಅಂದರೆ ದ 61 ಕೋಡಾನ್ಸ್ ದಟ್ ಕೋಡ್ ಫಾರ್ ಅಮೈನೋ ಆಸಿಡ್ಸ್. ಸೊ ಇದು ಇಲ್ಲಿ ಪ್ರೆಸೆಂಟ್ ಇರುತ್ತೆ 5' ಟು 3' ಅಲ್ಲಿ. 5' ಇಂದ ಈ ಆಚೆಗೆ, 3' ಇಂದ ಆ ಕಡೆಗೆ ಕೆಲವೊಂದು ರೀಜನ್ಸ್ ಇರುತ್ತೆ, ಕೆಲವೊಂದು ಸೀಕ್ವೆನ್ಸ್ ಇರುತ್ತೆ. ಅದಕ್ಕೆ ನಾವು ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಅಂತ ಕರಿತೀವಿ.
ಅದು ಟ್ರಾನ್ಸ್ಲೇಷನ್ ಪ್ರಾಸೆಸ್ನಲ್ಲಿ ಇನ್ವಾಲ್ವ್ ಆಗಲ್ಲ, ಆದರೆ ಅದು ಟ್ರಾನ್ಸ್ಲೇಷನ್ನ ಎಫೆಕ್ಟಿವ್ ಆಗಿ ಎಫಿಷಿಯೆಂಟ್ ಆಗಿ ಆಗೋ ರೀತಿ ನೋಡ್ಕೊಳ್ಳುತ್ತೆ. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. Now let's look at our next question. When does the lac operon in E. coli become switched on? Lac operon is basically regulation of gene expression that happens in E. coli bacteria. Lactose metabolism na control ಮಾಡುತ್ತೆ. So ಏನಾಗುತ್ತೆ ಅಂದರೆ, you have a gene promoter for an inhibitor, I for inhibitor ಇಲ್ಲಿ, ಈ ಇನ್ಹಿಬಿಟರ್ ಜೀನ್ಗೆ ಇದು ಪ್ರೊಮೋಟರ್. ಇದಾದ ಮೇಲೆ you have promoter, operator, 𝐊𝐀𝐍, 𝐊𝐿𝐻, 𝐊𝐴. ಇದು ಮೂರು ಕೂಡ ಎನ್ಸೈಮ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಎನ್ಸೈಮ್ಸ್ ಆರ್ ರಿಕ್ವೈರ್ಡ್ ಫಾರ್ ಮೆಟಬಾಲಿಸಮ್ ಆಫ್ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಬ್ರೇಕ್ ಡೌನ್ ಆಗಿ ಸೆಲ್ಲು ಅದನ್ನು ಎನರ್ಜಿ ಸೋರ್ಸ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂಥ ಎನ್ಸೈಮ್. 𝐊𝐻 ಪ್ರೊಡ್ಯೂಸಸ್ ಬೀಟಾ ಗ್ಯಾಲಕ್ಟೋಸೈಡೇಸ್, 𝐊𝐻𝐲 ಪ್ರೊಡ್ಯೂಸಸ್ ಪರ್ಮಿಯೇಸ್, 𝐊𝐴 ಪ್ರೊಡ್ಯೂಸಸ್ ಟ್ರಾನ್ಸ್ಅಸಿಟೈಲೇಸ್. ಇದನ್ನೆಲ್ಲ ನೀವು ನೆನ್ಪಿಟ್ಕೊಳ್ಬೇಕು. ಆ ಮೂರು ಎನ್ಸೈಮ್ ಲ್ಯಾಕ್ಟೋಸ್ನ ಬ್ರೇಕ್ ಡೌನ್ ಮಾಡಿ ಅದರ ಎನರ್ಜಿನ ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕ್ವೆಶ್ಚನಲ್ಲಿ ಕೇಳಿರೋದು ಲ್ಯಾಕ್ ಓಪರಾನ್ ಸ್ವಿಚ್ ಆನ್ ಯಾವಾಗ ಆಗುತ್ತೆ. ಇದು ಬೇಸಿಕಲಿ ಲ್ಯಾಕ್ ಓಪರಾನ್. ಈ ಎನ್ಸೈಮ್ಸ್ ಎಲ್ಲ ನಮಗೆ ಯಾವಾಗ ಬೇಕು? ಲ್ಯಾಕ್ಟೋಸ್ ಬ್ಯಾಕ್ಟೀರಿಯಾ ಗ್ರೋ ಆಗ್ತಿರೋ ಮೀಡಿಯಮಲ್ಲಿದ್ದು ಅದು ಲ್ಯಾಕ್ಟೋಸ್ನ ಎನರ್ಜಿ ಸೋರ್ಸಾಗಿ ಯೂಸ್ ಮಾಡ್ಕೋಬೇಕು ಅಂದಾಗ ಈ ಎನ್ಸೈಮ್ಸ್ ಎಲ್ಲ ಆನ್ ಆಗಿರಬೇಕು. ಇವಾಗ ಒಂದು ಬ್ಯಾಕ್ಟೀರಿಯಾ ಒಂದು ಮೀಡಿಯಮಲ್ಲಿದೆ. ಈ ಮೀಡಿಯಮಲ್ಲಿ ಗ್ಲೂಕೋಸು ಇದೆ, ಲ್ಯಾಕ್ಟೋಸು ಇದೆ. ಗ್ಲೂಕೋಸು ಲ್ಯಾಕ್ಟೋಸು ಎರಡೂ ಇದ್ದಾಗ ಅದು ಗ್ಲೂಕೋಸ್ನೇ ಯೂಸ್ ಮಾಡ್ಕೊಳುತ್ತೆ. ಯಾವಾಗ ಮೀಡಿಯಮಲ್ಲಿ ಗ್ಲೂಕೋಸ್ ಇಲ್ಲದೆ ಲ್ಯಾಕ್ಟೋಸ್ ಇರುತ್ತೆ ಆವಾಗ ಅದು ಲ್ಯಾಕ್ಟೋಸ್ನ ಪ್ರಿಫರ್ ಮಾಡುತ್ತೆ. ಬ್ಯಾಕ್ಟೀರಿಯಾ ಗ್ರೋ ಆಗ್ತಾ ಇರೋ ಮೀಡಿಯಮಲ್ಲಿ ಗ್ಲೂಕೋಸ್ ಇಲ್ಲದೆ ಲ್ಯಾಕ್ಟೋಸ್ ಇದ್ದಾಗ ಅದಕ್ಕೆ ಈ ಎನ್ಸೈಮ್ಸ್ ಬೇಕು. ಆವಾಗ ಅದು ಸ್ವಿಚ್ ಆನ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ, ಈ ಇನ್ಹಿಬಿಟರ್ ಏನಿದೆ ದಿಸ್ ವಿಲ್ ಪ್ರೊಡ್ಯೂಸ್ ಎನ್ mRNA ದಟ್ ವಿಲ್ ಪ್ರೊಡ್ಯೂಸ್ ಅ ಪ್ರೋಟೀನ್ ಕಾಲ್ಡ್ ಅ ರಿಪ್ರೆಸರ್. ಯೂಶಲಿ ಈ ರಿಪ್ರೆಸರ್ ಹೋಗಿ ಇಲ್ಲಿ ಆಪರೇಟರ್ಗೆ ಬೈಂಡ್ ಆಗಿರುತ್ತೆ ಲ್ಯಾಕ್ಟೋಸ್ ಇಲ್ಲದೆ ಇರುವಾಗ, ಅಥವಾ ಗ್ಲೂಕೋಸ್ ಇದ್ದು ಲ್ಯಾಕ್ಟೋಸ್ ಇದ್ದಾಗ. ಇದು ಯಾವಾಗಲೂ ಕಾನ್ಸ್ಟೆಂಟಾಗಿ ಪ್ರೊಡ್ಯೂಸ್ ಆಗಿ ಇಲ್ಲಿ ಹೋಗಿ ಬೈಂಡ್ ಆಗ್ತಾ ಇರುತ್ತೆ. ಇದಿಲ್ಲಿ ಹೋಗಿ ಬೈಂಡ್ ಆದಾಗ RNA ಪಾಲಿಮರೇಸ್ ಪ್ರೊಮೋಟರ್ ಹತ್ರ ಹೋಗಿ ಕೂತ್ಕೊಳ್ಳುತ್ತೆ. ಇದನ್ನೆಲ್ಲ ಟ್ರಾನ್ಸ್ಕ್ರೈಬ್ ಮಾಡಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ಪ್ರೊಡ್ಯೂಸ್ ಆಗ್ತಾ ಇರಲ್ಲ. ಯಾವಾಗ ಸೆಲ್ಲಲ್ಲಿ ಲ್ಯಾಕ್ಟೋಸ್ ಇರುತ್ತೆ, ಮೀಡಿಯಮಲ್ಲಿ ಲ್ಯಾಕ್ಟೋಸ್ ಇರುತ್ತೆ, ಗ್ಲೂಕೋಸ್ ಇರಲ್ಲ, ಆವಾಗ ಈ ರಿಪ್ರೆಸರ್ ಫಾರ್ಮ್ ಆದಾಗ ಈ ರಿಪ್ರೆಸರ್ ಜೊತೆ ಇದು ಲ್ಯಾಕ್ಟೋಸ್ ಅಂತ ಕನ್ಸಿಡರ್ ಮಾಡಿದ್ರೆ ಲ್ಯಾಕ್ಟೋಸ್ ಹೋಗಿ ರಿಪ್ರೆಸರ್ ಜೊತೆ ಬೈಂಡ್ ಆಗುತ್ತೆ. ಲ್ಯಾಕ್ಟೋಸ್ ರಿಪ್ರೆಸರ್ ಜೊತೆ ಬೈಂಡ್ ಆದಾಗ ರಿಪ್ರೆಸರ್ದು ಶೇಪ್ ಚೇಂಜ್ ಆಗಿಬಿಡುತ್ತೆ. ರಿಪ್ರೆಸರ್ ಶೇಪ್ ಚೇಂಜ್ ಆದಾಗ ಇದು ಹೋಗಿ ಆಪರೇಟರ್ ಹತ್ರ ಬೈಂಡ್ ಆಗೋದಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ RNA ಪಾಲಿಮರೇಸ್ ಇಲ್ಲಿ ಬಂದು ಇದನ್ನೆಲ್ಲ ಟ್ರಾನ್ಸ್ಕ್ರೈಬ್ ಮಾಡುತ್ತೆ. ಈ RNA ಟ್ರಾನ್ಸ್ಲೇಟ್ ಆಗಿ ಬೇಕಾಗಿರೋ ಎನ್ಸೈಮ್ಸ್ನ ಸಿಂಥಸೈಸ್ ಮಾಡುತ್ತೆ. ಆವಾಗ ಈ ಓಪರಾನ್ ಆನ್ ಆಗಿದೆ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಆಪ್ಷನ್ಸ್ ನೋಡೋಣ. ಆಪ್ಷನ್ಸಲ್ಲಿ ವಿ ಹ್ಯಾವ್ ರಿಪ್ರೆಸರ್ ಬೈಂಡ್ಸ್ ಟು ಆಪರೇಟರ್, RNA ಪಾಲಿಮರೇಸ್ ಬೈಂಡ್ಸ್ ಟು ಆಪರೇಟರ್, lactose is present and it binds to the repressor, lactose is present and it binds to RNA polymerase. ಯಾವಾಗ ಆನ್ ಆಗುತ್ತೆ? ಲ್ಯಾಕ್ಟೋಸ್ ಪ್ರೆಸೆಂಟ್ ಆಗಿರಬೇಕು, ಆ ಲ್ಯಾಕ್ಟೋಸ್ ಹೋಗಿ ರಿಪ್ರೆಸರ್ಗೆ ಬೈಂಡ್ ಆಗಬೇಕು, ಆವಾಗ ಲ್ಯಾಕ್ ಓಪರಾನ್ ಸ್ವಿಚ್ ಆನ್ ಆಗುತ್ತೆ. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. Now let's look at our question from 2018. Which of the following steps in DNA fingerprinting technique are VNTR probes used? VNTR ಅಂದ್ರೆ ಏನು? Variable number of tandem repeats. Okay? So VNTR ಅಂದರೆ ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್. ನಮ್ಮ ಎಲ್ಲರಲ್ಲೂ ಕೂಡ ಕೋಡಿಂಗ್ ಸೀಕ್ವೆನ್ಸ್ ಇರುತ್ತೆ, ನಾನ್ ಕೋಡಿಂಗ್ ಸೀಕ್ವೆನ್ಸ್ ಇರುತ್ತೆ. ಎಲ್ಲರದ್ದು ಹ್ಯೂಮನ್ DNA ಕಂಪೇರ್ ಮಾಡಿದ್ರೆ ಜಾಸ್ತಿ ಮಟ್ಟಿಗೆ 98% ಅಷ್ಟು ನಾನ್ ಕೋಡಿಂಗ್ ಸೀಕ್ವೆನ್ಸೇ ಇರುತ್ತೆ. ಅಲ್ಲಿ ತುಂಬ ರಿಪಿಟೇಟಿವ್ DNA ಇರುತ್ತೆ. ಕೋಡಿಂಗ್ ಸೀಕ್ವೆನ್ಸ್ 2%ಗಿಂತ ಕಡಿಮೆ ಇರುತ್ತೆ ಇನ್ಫಾರ್ಮೇಷನ್ ಇರುವಂಥ ಜಾಗ. ಈ ನಾನ್ ಕೋಡಿಂಗ್ 98%, ಅರೌಂಡ್ 98% ರೀಜನಲ್ಲಿ ಟ್ಯಾಂಡಮ್ ರಿಪೀಟ್ಸ್ ಅಂತ ಇರುತ್ತೆ. ಶಾರ್ಟ್ ಸೀಕ್ವೆನ್ಸಸ್ ಮತ್ತೆ ಕಂಟಿನ್ಯೂಸ್ ಆಗಿ ಗ್ಯಾಪ್ ಇಲ್ಲದೆ ಬೇರೆ ಯಾವುದು ನ್ಯೂಕ್ಲಿಯೋಟೈಡ್ ಮಧ್ಯ ಬರದೇ ಇರೋ ರೀತಿ
ಕಂಟಿನ್ಯೂಸ್ ಆಗಿ ಈ ಥರ ರಿಪೀಟ್ ಆಗಿರುತ್ತೆ, CAT 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 CAT. ಇದಕ್ಕೆ ನಾವು ಟ್ಯಾಂಡಮ್ ರಿಪೀಟ್ಸ್ ಅಂತ ಕರಿತೀವಿ. ಆ್ಯಕ್ಚುಲಿ ನಾವು DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ನ ಬೇಸ್ ಮಾಡಿರೋದೇ ಈ VNTRs ಮೇಲೆ, ವಿಚ್ ಆರ್ ಅ ಟೈಪ್ ಆಫ್ DNA ಪಾಲಿಮಾರ್ಫಿಸಮ್. ಓಕೆ, ಸೊ ಈ ಕಾನ್ಸೆಪ್ಟ್ನ ಕರೆಕ್ಟಾಗಿ ಓದಿದ್ರೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ, ಈ ಕ್ವೆಶ್ಚನ್ನ ಅಟೆಂಪ್ಟ್ ಮಾಡೋದಕ್ಕೆ ಸಾಧ್ಯ. ಸೊ ಒಬ್ಬೊಬ್ಬರು DNAಲಿ ಈ ರಿಪೀಟ್ಸ್ ಒಂದೊಂದು ನಂಬರ್ ಇರುತ್ತೆ. ನನ್ನಲ್ಲಿ 20 ಟೈಮ್ಸ್ ಇರ್ಬೋದು, ಇನ್ನೊಬ್ಬರಲ್ಲಿ 40 ಟೈಮ್ಸ್ ಇರ್ಬೋದು, ಇನ್ನೊಂದರಲ್ಲಿ 70 ಟೈಮ್ಸ್ ಇರ್ಬೋದು. ಸೊ ಈ DNAನ ಈ ಟ್ಯಾಂಡಮ್ ರಿಪೀಟ್ಸ್ನ ಸೈಡ್ಸಲ್ಲಿ ಕಟ್ ಮಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಲೆಂತ್ ಬರುತ್ತೆ. ಆ ಡಿಫ್ರೆನ್ಸಸ್ನ ಬೇಸಿಸ್ ಮೇಲೆ ನಾವು DNA ಫಿಂಗರ್ ಪ್ರಿಂಟಿಂಗ್ ಮಾಡೋದು. 2 ಇಂಡಿವಿಜುವಲ್ಸಲ್ಲಿ ಈ ಸೀಕ್ವೆನ್ಸ್ನ ಕನ್ಸಿಡರ್ ಮಾಡಿದ್ರೆ ಸೇಮ್ ಇರ್ಬೋದು 20-20, ಬಟ್ ದೆರ್ ಆರ್ 100 ಅದರ್ ಸಚ್ ಲೊಕೇಶನ್ಸ್, ಸಚ್ ಟ್ಯಾಂಡಮ್ ರಿಪೀಟ್ಸ್ ವೇರ್ ದ ನಂಬರ್ ವಿಲ್ ಡಿಫರ್. ಸೊ ಹಾಗಾಗಿ ಒಂದು ಇಂಡಿವಿಜುವಲಲ್ಲಿ DNA ಫಿಂಗರ್ ಪ್ರಿಂಟಿಂಗ್ ಇಸ್ ಯುನೀಕ್. ಅನ್ಲೆಸ್ ದೇ ಆರ್ ಐಡೆಂಟಿಕಲ್ ಟ್ವಿನ್ಸ್, ಇಬ್ಬರಿಗೆ DNA ಫಿಂಗರ್ ಪ್ರಿಂಟಿಂಗ್ ಸೇಮ್ ಬರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ದಿಸ್ ಇಸ್ ದ ಬೇಸಿಸ್. ಇದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ, VNTR ಪ್ರೋಬ್ಸ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ DNA ಫಿಂಗರ್ ಪ್ರಿಂಟಿಂಗಲ್ಲಿ ನಮ್ಮದು ಬ್ಯಾಂಡ್ಸ್ ಏನು ಫಾರ್ಮ್ ಮಾಡುತ್ತೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಆದಮೇಲೆ, ಅದಾದ ನಂತರ ಯು ವಿಲ್ ಮೇಕ್ ದ DNA ಸೆಪರೇಟೆಡ್ DNA ಸಿಂಗಲ್ ಸ್ಟ್ಯಾಂಡರ್ಡ್. ಅದಾದಮೇಲೆ ರೇಡಿಯೋ ಲೇಬಲ್ ಆಗಿರುವಂಥ VNTR ಪ್ರೋಬ್ಸ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಸೊ ಹೈಬ್ರಿಡೈಸೇಷನ್ ಆಗೋ ಟೈಮಲ್ಲಿ VNTR ಪ್ರೋಬ್ಸ್ನ ಯೂಸ್ ಮಾಡೋದು. ಡೈಜೆಷನ್ ಅಂತ ಅಂದರೆ DNA ಐಸೋಲೇಟ್ ಮಾಡಿರ್ತೀವಲ್ವಾ, DNA ಐಸೋಲೇಟ್ ಮಾಡಿ ಅದನ್ನು ಕಟ್ ಮಾಡೋದು, ಅದಕ್ಕೆ ಡೈಜೆಷನ್ ಅಂತೀವಿ. ಡೈಜೆಷನ್ ಯೂಸ್ ಮಾಡೋದು ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ನ. ಎಲೆಕ್ಟ್ರೋಫೋರೆಸಿಸಲ್ಲಿ ನಾವು ಯಾವುದೇ VNTR ಪ್ರೋಬ್ಸ್ನ ಯೂಸ್ ಮಾಡೋದಿಲ್ಲ. VNTR ಪ್ರೋಬ್ಸ್ನ ಯೂಸ್ ಮಾಡೋದು ಇಸ್ ಡ್ಯೂರಿಂಗ್ ಹೈಬ್ರಿಡೈಸೇಷನ್. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಲೆಟ್ಸ್ look at our next question. Match the number of nucleotides of genome of column 1 with the organisms of column 2. Choose the correct option given below. ನಾನು ನಿಮಗೆ ಹೇಳಿದ್ದೆ NCERTಯಲ್ಲಿ ಈ ಚಾಪ್ಟರ್ನಲ್ಲಿ ಶುರುನಲ್ಲೇ ಯಾವ್ಯಾವ ಆರ್ಗ್ಯಾನಿಸಮ್ಸ್ನಲ್ಲಿ ಎಷ್ಟೆಷ್ಟು ಲೆಂತ್ ಆಫ್ DNA ಇರುತ್ತೆ ಪ್ರತಿ ಸೆಲ್ಲಲ್ಲಿ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಅಂತ. ಸೊ ಲೆಟ್ಸ್ ಫೈಂಡ್ ಔಟ್. A 5386 ನ್ಯೂಕ್ಲಿಯೋಟೈಡ್ಸ್. ಸಿಂಗಲ್ ಸ್ಟ್ಯಾಂಡರ್ಡ್ DNA ಆದರೆ ನ್ಯೂಕ್ಲಿಯೋಟೈಡ್ಸ್ ಅಂತ ಕೊಡ್ತಾರೆ, ಡಬಲ್ ಸ್ಟ್ಯಾಂಡರ್ಡ್ ಆಗಿದ್ರೆ ಬೇಸ್ ಪೇರ್ಸ್ ಅಂತ ಕೊಡ್ತಾರೆ. ಸಿಂಗಲ್ ಸ್ಟ್ಯಾಂಡರ್ಡ್ DNA ಇರೋದು 5X174 ಬ್ಯಾಕ್ಟೀರಿಯೋಫೇಜಲ್ಲಿ. ಇಟ್ ಈಸ್ ಅ ಟೈಪ್ ಆಫ್ ವೈರಸ್. So A can be matched with S. There are 3 options that have A with S. Next, 48,502 base pairs. 48,502 base pairs na ನಾವು ಬ್ಯಾಕ್ಟೀರಿಯೋಫೇಜ್ ಲ್ಯಾಂಬ್ಡಾಲ್ ನೋಡ್ಬೋದು. So this can be matched with T. Okay, so we have our answer already. There is only one option that has A, S and B, T, which is option C. Inna ಎರಡು ನೋಡೋಣ. C 4.6 into 10 to the power of 6 base pairs. This is in E. coli. So this can be matched with P. 3.3 into 10 to the power of 9 base pairs. That is in man. So D can be matched with Q. So E question ge correct agiro answer is option C. Again, this is a memory based question. ಈ ಎಲ್ಲ numbers na ನೀವು memorize ಮಾಡ್ಕೊಂಡಿದ್ರೆ ಇಂಥ question na easy ಆಗಿ answer ಮಾಡಬಹುದು. Now let's take a look at our next question. This looks a little complicated. Let's see what it is. Find the sequence of binding of the following amino acyl tRNA complexes during translation. Translation ಬಗ್ಗೆ question ಇದು. ಇಲ್ಲಿ ನಮಗೆ tRNA ಕೊಟ್ಟಿದ್ದಾರೆ, ಇಲ್ಲಿ mRNA sequence ಕೊಟ್ಟಿದ್ದಾರೆ. Oh no, this is the DNA sequence they have given. Translation to mRNA transcribed by a DNA segment having the base sequence. Okay, so ನಮಗೆ ಇಲ್ಲಿ DNA sequence ಕೊಟ್ಟಿದ್ದಾರೆ. ಟ್ರಾನ್ಸ್ಕ್ರಿಪ್ಷನ್ ಆದಮೇಲೆ ಇದರಿಂದ mRNA ಬರುತ್ತೆ. ಆ mRNA ಇರುವಂತಹ ಕೋಡಾನ್ಸ್ಗೆ ಕಾಂಪ್ಲಿಮೆಂಟರಿಯಾಗಿ ಈ ಆಂಟಿ ಕೋಡಾನ್ಸ್ ಇರುವಂತಹ TNA ಹೋಗಿ ಬೈಂಡ್ ಆಗುತ್ತೆ. ದಟ್ ಇಸ್ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಟ್ರಾನ್ಸ್ಲೇಷನ್, ರೈಟ್? ಸೊ ಇಲ್ಲಿ ಸೀಕ್ವೆನ್ಸ್ ಎಕ್ಸಾಕ್ಟ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಒಂದು ಕಡೆ ಬರ್ಕೊಂಡು ಬಿಡೋಣ. 3' TACAT 3' TACAT 3G's T2CG 3C's 3G's T. And okay, let me write it right here. So idu namma DNA segment to 3' to 5' andre this is our template strand. Idu complementary agi produce ಆಗಿರುವಂತಹ mRNA strand will be 5' A U G U A
C, AUG, UAC, CAGGC 3 prime. Okay, so idu one codon, second codon, third codon. Wait, 2, 3, 4, 5, 6. Where have I made a mistake? Let me just write it down again. So here you have 5 prime, U, A, U, G, U, A, C, 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 A, G, G, C 3 prime. This will be our mRNA sequence. mRNA ಅಲ್ಲಿ ನಮಗೆ ಕೋಡಾನ್ಸ್ ಇದೆ, ಇದೆಲ್ಲ ಕೂಡ ಕೋಡಾನ್ಸ್. ಈ ಕೋಡಾನ್ಸ್ಗೆ ಕಾಂಪ್ಲಿಮೆಂಟರಿ ಆಗಿ ಆಂಟಿ ಕೋಡಾನ್ಸ್ ಪೇರ್ ಆಗಬೇಕು. ಇದಕ್ಕೆ ನಾವು ಆಂಟಿ ಕೋಡಾನ್ಸ್ ಇಲ್ಲಿ ಹುಡುಕಬೇಕು. AUGಗೆ ಕಾಂಪ್ಲಿಮೆಂಟರಿ ಆಗಿರುವಂತಹ ಆಂಟಿ ಕೋಡಾನ್ ಯಾವುದು? UAC. ಸೊ UAC will come and bind here. UACಗೆ ಕಾಂಪ್ಲಿಮೆಂಟರಿ ಆಗಿರುವಂತಹ ಆಂಟಿ ಕೋಡಾನ್ ಯಾವುದು? AUG. ಸೊ A will come and bind here. CCAಗೆ ಕಾಂಪ್ಲಿಮೆಂಟರಿ ಆಗಿರುವಂತಹ ಆಂಟಿ ಕೋಡಾನ್ is GGU. GGCಗೆ ಕಾಂಪ್ಲಿಮೆಂಟರಿ ಆಗಿರುವ ಆಂಟಿ ಕೋಡಾನ್ is CCG. ಸೊ ದಿಸ್ ವಿಲ್ ಕಮ್ ಅಂಡ್ ಬೈಂಡ್ ಹಿಯರ್. ಸೊ ಈ ಕ್ವೆಶ್ಚನ್ ಅಲ್ಲಿ ಕರೆಕ್ಟ್ ಸೀಕ್ವೆನ್ಸ್ನಲ್ಲಿ ಆಂಟಿ ಕೋಡಾನ್ಸ್ tRNA ಹೆಂಗೆ ಬಂದು ಬೈಂಡ್ ಆಗುತ್ತೆ mRNAಗೆ ಅಂದರೆ BADC. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಇಲ್ಲಿ ನೋಡಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ಬೋದು. ಎಕ್ಸ್ಕ್ಯೂಸ್ ಮೀ, ಇದನ್ನೇ mRNA ಸೀಕ್ವೆನ್ಸ್ ಅಂತ ಕನ್ಸಿಡರ್ ಮಾಡಿ ಇದಕ್ಕೆ ಕಾಂಪ್ಲಿಮೆಂಟ್ರಿ ನೀವು ಹುಡುಕ್ತಾ ಹೋದರೆ ಫುಲ್ ಮೆಸ್ಅಪ್ ಆಗುತ್ತೆ. ಕ್ವೆಶ್ಚನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಕೊಟ್ಟಿರೋದು DNA ಟೆಂಪ್ಲೇಟ್ ಸ್ಟ್ಯಾಂಡು. DNA ಟೆಂಪ್ಲೇಟ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಅದರಿಂದ ನಾವು mRNAದು ಕಾಂಪ್ಲಿಮೆಂಟ್ರಿ ಸ್ಟ್ಯಾಂಡ್ ಮಾಡ್ಕೋಬೇಕು 5 ಪ್ರೈಮ್ ಟು 3 ಪ್ರೈಮ್. ಇದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿರುವಂಥ ಆಂಟಿ ಕೋಡಾನ್ಸ್ದು ಸೀಕ್ವೆನ್ಸ್ನ ನಾವು ಇಲ್ಲಿಂದ ಫೈಂಡ್ ಔಟ್ ಮಾಡಬೇಕು. ಸೊ ಹಿಂಗೆ ಮಾಡೋದ್ರಿಂದ ನಮಗೆ ಕರೆಕ್ಟ್ ಆನ್ಸರ್ ಬಿ ಆಗಿ ಸಿಗುತ್ತೆ. ಓಕೆ, ಲೆಟ್ಸ್ ಲುಕ್ ಎಟ್ ಆರ್ ನೆಕ್ಸ್ಟ್ ಕ್ವೆಶ್ಚನ್. 2016ದು. This is based on Messelson and Stahl's experiment. E.coli bacteria was grown in ammonium chloride. Heavier isotope of nitrogen use ಮಾಡಿದ್ದಾರೆ N15. ಎಷ್ಟೊಂದು ಜನರೇಷನ್ಗೆ ಅದರಲ್ಲೇ ಗ್ರೋ ಮಾಡಿದ್ದಾರೆ. ಅಂಟಿಲ್ ಎಲ್ಲ ಜನರೇಷನಲ್ಲೂ ಎಲ್ಲ DNA ಕೂಡ N15 ನೈಟ್ರೋಜನ್ ಇತ್ತು, ನೈಟ್ರೋಜಿನಸ್ ಬೇಸಸ್ನಲ್ಲಿ. ಅದಾದಮೇಲೆ N14 ಇರುವಂಥ ಮೀಡಿಯಮಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು. ಆಫ್ಟರ್ 2 generations, the bacteria are isolated from the medium and the DNA of the bacteria are centrifuged in cesium chloride density gradient centrifugation. The result of the density gradient of DNA is ಬರೀ ಹೈಬ್ರಿಡ್ ಇರುತ್ತಾ, ಹೈಬ್ರಿಡ್ ಹೆವಿ ಎರಡೂ ಇರುತ್ತಾ, ಹೆವಿ ಲೈಟ್ ಇರುತ್ತಾ, ಹೈಬ್ರಿಡ್ ಲೈಟ್ ಇರುತ್ತಾ? ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಫಸ್ಟು 2 ಸ್ಟ್ಯಾಂಡ್ ಆಫ್ DNA N15 ಇತ್ತು. ಓಕೆನಾ? ಇದನ್ನು ಟ್ರಾನ್ಸ್ಫರ್ ಮಾಡಿದ್ರು N14ಗೆ. ಒಂದು ಜನ್ರೇಷನ್ ಆದಮೇಲೆ ನಮ್ಗೆ ಏನು ಸಿಗುತ್ತೆ? N14 ಇರೋ ಕಾರಣದಿಂದ ಯು ಗೆಟ್ ಹೈಬ್ರಿಡ್ DNA. ದಿಸ್ ಇಸ್ ಹೈಬ್ರಿಡ್. ಒಂದು N15 ಇರುತ್ತೆ, ಒಂದು N14 ಇರುತ್ತೆ. ದಿಸ್ ಇಸ್ ಆಫ್ಟರ್ ದ ಫಸ್ಟ್ ಜನರೇಷನ್. ಸೆಕೆಂಡ್ ಜನರೇಷನ್ ಆದಮೇಲೂ ಅದು N14 ಇರೋ ಮೀಡಿಯಮಲ್ಲೇ ಇದ್ದಾಗ ಈಚ್ ಒನ್ ಆಫ್ ದಿಸ್ ವಿಲ್ ಆ್ಯಕ್ಟ್ ಲೈಕ್ ಅ ಟೆಂಪ್ಲೇಟ್. ಇವಾಗ ಹೊಸ ಸ್ಟ್ಯಾಂಡ್ ಸಿಂಥಸೈಸ್ ಆಗೋದಕ್ಕೆ ಅವೈಲಬಲ್ ಆಗಿರುವಂಥ ನೈಟ್ರೋಜನ್ ಇಸ್ ಓನ್ಲಿ N14. ಹಾಗಾಗಿ ಯು ವಿಲ್ ಗೆಟ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ DNA. ಈ DNA ಎರಡೂ ಕೂಡ ಲೈಟ್. ಎರಡರಲ್ಲೂ N14 ಇರುತ್ತೆ. ಈ DNA ಎರಡೂ ಕೂಡ ಹೈಬ್ರಿಡ್. ಎರಡರಲ್ಲೂ N15 ಇರುತ್ತೆ. ಸೊ 2 ಜನರೇಷನ್ ಆದ ನಂತರ, ಸೆಕೆಂಡ್ ಜನರೇಷನ್ ಆದ ನಂತರ ಯು ವಿಲ್ ಗೆಟ್
both hybrid as well as light DNA. So ಈ question ಗೆ correct answer is option D. Now here is the question from 2016. The codons UUU and UUC codes for phenylalanine only. This feature of genetic code is called. ನಮಗೆ ಗೊತ್ತಿರೋ ಹಾಗೆ genetic code ಅಲ್ಲಿ 61 codons ಇದೆ. ಈ 61 codons will code for 20 amino acids. ಓಕೆನಾ? 61 codons 20 amino acids ಕೋಡ್ ಮಾಡ್ತಾ ಇದೆ ಅಂದರೆ ಒಂದು ಅಮೈನೋ ಆಸಿಡ್ಗೆ ಒಂದಕ್ಕಿಂತ ಹೆಚ್ಚು ಕೋಡಾನ್ ಇರೋ ಪಾಸಿಬಿಲಿಟಿ ಇದೆ ಅಲ್ವಾ? ಇಲ್ಲಿ ಅದನ್ನೇ ಹೇಳ್ತಾ ಇರೋದು. UUU UUC ಈ ಎರಡೂ ಕೋಡಾನ್ ಫೀನೈಲ್ ಆಲನಿನ್ಗೆ ಕೋಡ್ ಮಾಡ್ತಾ ಇದೆ. ಈ ಪ್ರಾಪರ್ಟಿಗೆ ನಾವು ಏನಂತ ಕರಿತೀವಿ? ವಿ ಸೇ ದಿಸ್ ಇಸ್ ಡಿಜೆನರಸಿ ಆರ್ ಡಿಜೆನರೇಟ್ ಅಂತ. ಕಾಮಲೆಸ್ ಅಂತ ಅಂದರೆ ಮೂರು ಕೋಡಾನ್ ಇದ್ರೆ AUGCUCCCG ಅಂತ ತಗೊಂಡ್ರೆ ಮೂರು ಕೋಡಾನು ಕಂಟಿನ್ಯೂಸ್ ಆಗಿ ಕೋಡ್ ಆಗುತ್ತೆ, ಅದಕ್ಕೆ ಕಾಮಲೆಸ್ ಅಂತೀವಿ. ನಾನ್ ಓವರ್ಲ್ಯಾಪಿಂಗ್ ಅಂದರೆ ಒಂದು ನ್ಯೂಕ್ಲಿಯೋಟೈಡ್ ಒಂದು ಕೋಡಾನ್ದೇ ಪಾರ್ಟ್ ಆಗಿರೋದಕ್ಕೆ ಸಾಧ್ಯ, ಇನ್ನೊಂದು ಕೋಡಾನ್ನ ಹಿಂಗೆಲ್ಲ ಓದೋದಕ್ಕೆ ಸಾಧ್ಯ ಇಲ್ಲ. ಒಂದು ನ್ಯೂಕ್ಲಿಯೋಟೈಡ್ ಒಂದು ಕೋಡಾನ್ಗೆ ಪಾರ್ಟ್ ಆಗಿರುತ್ತೆ, ಅದು ಇನ್ನೊಂದು ಕೋಡಾನ್ಗೆ ಪಾರ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ನಾನ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ನಾನ್ ಆಂಬಿಗ್ಯೂಸ್ ಅಂತ ಅಂದರೆ UUU UUC ಎರಡೂ ಫೀನೈಲಾಲನಿನ್ಗೆ ಕೋಡ್ ಮಾಡ್ಬೋದು, ಆದರೆ UUC ಫೀನೈಲಾಲನಿನ್ನ ಬಿಟ್ಟು ಬೇರೆ ಯಾವ ಅಮೈನೋ ಆಸಿಡ್ಗೂ ಕೋಡ್ ಮಾಡೋದಿಲ್ಲ. ಆಂಬಿಗ್ವಿಟಿ ಅಂದರೆ ಕನ್ಫ್ಯೂಷನ್. UUCಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ, ಯಾವಾಗಲೂ ಫೀನೈಲಾಲನಿನ್ಗೆ ಕೋಡ್ ಮಾಡುತ್ತೆ. ಸೊ ದಟ್ ಈಸ್ ನಾನ್ ಆಂಬಿಗ್ಯೂಸ್. ಸೊ ಇಲ್ಲಿ ಕೇಳಿರೋ ಕ್ವೆಶ್ಚನ್ಗೆ ಎರಡು ಕೋಡಾನ್ಸ್ ಫಾರ್ ದ ಸೇಮ್ ಅಮೈನೋ ಆಸಿಡ್ ಅಂದರೆ ಡಿಜೆನರಸಿ ಅಥವಾ ಡಿಜೆನರೇಟ್. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಓಕೆ, ಸೊ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇಟ್ ಇಸ್ ಅ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಫ್ರಮ್ 2016. Read the following statements carefully and choose the correct statements. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ನಂಬರ್ 1 ಅಥವಾ A, in a transcription unit, promoter is located at the 5' end of the coding strand. Statement B, the single strand DNA having polarity 5' to 3' is the template strand. RNA polymerase binds to the operator during transcription. Single base DNA differences occur in humans and are called single nucleotide polymorphisms or SNPs. Okay. ಒಂದೇ ಸ್ಟೇಟ್ಮೆಂಟ್ ಕನ್ಸಿಡರ್ ಮಾಡ್ತಾ ಹೋಗೋಣ. ಇನ್ ಅ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಪ್ರೊಮೋಟರ್ ಇಸ್ ಲೊಕೇಟೆಡ್ ಅಟ್ ದ 5' ಎಂಡ್ ಆಫ್ ಕೋಡಿಂಗ್ ಸ್ಟ್ರಾಂಡ್. ಇದು ಕರೆಕ್ಟ್. ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ನ ತಗೊಂಡಾಗ ಇದು ಪ್ರೊಮೋಟರ್ ಟರ್ಮಿನೇಟರ್ 3' 5'. ದಿಸ್ ಇಸ್ ದ ಟೆಂಪ್ಲೇಟ್ ಸ್ಟ್ರಾಂಡ್, ದಿಸ್ ಇಸ್ ದ ಕೋಡಿಂಗ್ ಸ್ಟ್ರಾಂಡ್ 5', 3'. Promoter is located towards the 5' end of coding strand. This is the correct statement. Single strand DNA having the polarity 5' to 3' is template anta kottidare. That is wrong. Template is always from 3' to 5', not from 5' to 3'. RNA polymerase binds to operator during transcription anta kottidare. That is wrong. RNA polymerase binds to the promoter, not operator. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ದು ಒಂದು ನಮಗೆ ಗೊತ್ತಾಗಿದ್ದು ಏನು ಅಂತ ಅಂದರೆ ಸಿಂಗಲ್ ಬೇಸ್ DNA ಡಿಫರೆನ್ಸಸ್ ಇರುತ್ತೆ. ಒಂದು ಇಂಡಿವಿಜುವಲಿಂದ ಇನ್ನೊಂದು ಇಂಡಿವಿಜುವಲ್ಗೆ ಎಷ್ಟೊಂದು ಸೈಟ್ಸಲ್ಲಿರುತ್ತೆ. ಅದಕ್ಕೆ ನಾವು ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್. ವಿ ಕಾಲ್ ಇಟ್ SNPs. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಫೋರ್ತ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಬಿ ಮತ್ತು ಸಿ ರಾಂಗ್ ಆಗಿದೆ. ನಾವು ಐಡೆಂಟಿಫೈ ಮಾಡಬೇಕಿದ್ದು ಕರೆಕ್ಟ್ ಯಾವುದು ಅಂತ. ಸೊ ಎ ಆ್ಯಂಡ್ ಡಿ ಆರ್ ಕರೆಕ್ಟ್. ನಮ್ಮ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಡಿ. Now let's look at the next question. In a 3.2 kbp long piece of DNA, kbp ಅಂದರೆ ಕಿಲೋ ಬೇಸ್ ಪೇರ್ಸ್, 3200 ಬೇಸ್ ಪೇರ್ಸ್ ಇದೆ. ಅದರಲ್ಲಿ 820 ಅಡೆನೈನ್ ಇದೆ. ಓಕೆ, ಸೈಟೋಸಿನ್ ಎಷ್ಟಿರುತ್ತೆ ಅಂತ. ಓಕೆ, ಸೊ ಇಫ್ ದಿಸ್ ಇಸ್ ಅ ಡಬಲ್ ಸ್ಟ್ಯಾಂಡರ್ಡ್ DNA, 3200ಅಲ್ಲಿ 820 ಅಡೆನೈನ್ ಆಗಿದ್ರೆ ಈಕ್ವಲ್ ಅಮೌಂಟ್ ಆಫ್ ಥೈಮಿನ್ ಇರಬೇಕು. 820 ಅಡೆನೈನ್, 820 ಥೈಮಿನ್. 820 ಪ್ಲಸ್ 820 ಎಷ್ಟಾಯಿತು? 0, 4, 16. 1640 ಅಡೆನೈನ್ ಥೈಮಿನ್ ಆಯಿತು ಔಟ್ ಆಫ್ 300. ಸೊ 3200ಅಲ್ಲಿ 1640ನ ನಾವು ಮೈನಸ್ ಮಾಡಿದರೆ ಹೌ ಮಚ್ ವಿಲ್ ವಿ ಗೆಟ್?
3200 minus 1640. 0, 1, 10, 6, 2, 11, 6, 7, 8, 9, 10, 11, 5, 2 minus 1 is 1. 1560 G ಮತ್ತೆ C ಇರುತ್ತೆ. G is equal to C. So 1560 divided by 2 ನಾವು ಮಾಡಿದಾಗ we'll get 7, 14, 8, 16, 0. 780 ಗ್ವಾನಿನ್ ಇರುತ್ತೆ, ಸೈಟೋಸಿನ್ ಇರುತ್ತೆ. 820 ಅಡೆನೈನ್ ಮತ್ತು ಥೈಮಿನ್ ಇರುತ್ತೆ. ಇಲ್ಲಿ ನಾವು ಏನು ಯೂಸ್ ಮಾಡ್ಕೋತಾ ಇದ್ದೀವಿ ಅಂದರೆ ಚಾರ್ಗಾಫ್ಸ್ ರೂಲ್ ಯೂಸ್ ಮಾಡ್ತಾ ಇದ್ದೀವಿ. ಚಾರ್ಗಾಫ್ ರೂಲ್ ಪ್ರಕಾರ A is equal to T, G is equal to C in double stranded DNA. ಇಲ್ಲಿ ಅವ್ರು ಕೊಟ್ಟಿರೋದು ನಮಗೆ ಅಡೆನೈನ್ದು 820 ಇದೆ ಔಟ್ ಆಫ್ 3200. ಅಡೆನೈನ್ 820 ಇದ್ದರೆ ಥೈಮಿನ್ ಕೂಡ 820 ಇರಬೇಕು. ಅದೆರಡನ್ನು ಆ್ಯಡ್ ಮಾಡಿದಾಗ ನಮಗೆ 1640 ಸಿಗುತ್ತೆ. 3200 1640 ಮೈನಸ್ ಮಾಡಿದಾಗ 1560 ಸಿಗುತ್ತೆ. ಈ 1560ಅಲ್ಲಿ ಗ್ವಾನಿನ್ ಸೈಟೋಸಿನ್ ಎರಡೂ ಇರುತ್ತೆ. ಎರಡು ಈಕ್ವಲ್ ನಂಬರ್ಸಲ್ಲಿರುತ್ತೆ. ಸೊ ಇದನ್ನು ನಾವು 2 ಅಲ್ಲಿ ಡಿವೈಡ್ ಮಾಡಿದಾಗ ನಮಗೇನು ನಂಬರ್ ಸಿಗುತ್ತೆ, ದಟ್ ವಿಲ್ ಬಿ ದಿ ಅಮೌಂಟ್ ಆಫ್ ಸೈಟೋಸಿನ್ ಆ್ಯಂಡ್ ಗ್ವಾನಿನ್. ಈ ಕ್ವೆಶ್ಚನಲ್ಲಿ ನಮಗೆ ಕೇಳಿರೋದು ಸೈಟೋಸಿನ್ ಬೇಸಸ್ ಎಷ್ಟಿರುತ್ತೆ ಅಂತ. ಸೊ ಕರೆಕ್ಟ್ ಆನ್ಸರ್ ಇಸ್ 780, ವಿಚ್ ಇಸ್ ಆಪ್ಷನ್ A. ಓಕೆ, ನೌ ಲೆಟ್ಸ್ ಲುಕ್ at this question from 2015. In 125 amino acid sequence, the codon for the 25th amino acid is mutated to UAA. Then ಒಂದು ಪ್ರೋಟೀನಲ್ಲಿ 1, 2, 3, 4 ಆ ರೀತಿ 125 ಅಮೈನೋ ಆಸಿಡ್ಸ್ ಇದೆ. ಪ್ರತಿ ಅಮೈನೋ ಆಸಿಡ್ಗೆ ಒಂದು 3 ಲೆಟರ್ದು ಕೋಡಾನ್ ಇರುತ್ತೆ. ಓಕೆನಾ? ಸೊ ಇದು ನಮ್ಮ mRNA ಸೀಕ್ವೆನ್ಸ್. ಈ ಕ್ವೆಶ್ಚನ್ ಪ್ರಕಾರ ಈ mRNA ಸೀಕ್ವೆನ್ಸ್ನಲ್ಲಿ 25th ಅಮೈನೋ ಆಸಿಡ್ದು ಏನು ಕೋಡಾನ್ ಇರುತ್ತೆ, ಆ ಕೋಡಾನಲ್ಲಿ ಮ್ಯೂಟೇಷನ್ ಆಗೋಗ್ಬಿಟ್ಟು ಅದು UAAಗೆ ಟ್ರಾನ್ಸ್ಫರ್ ಅಥವಾ ಮ್ಯೂಟೇಟ್ ಆಗಿಬಿಟ್ಟಿದೆ. UAA, why is it important? Why is it important? Because it is a stop codon. ನಾರ್ಮಲ್ ಆಗಿದ್ರೆ ಲಾಸ್ಟಲ್ಲಿ ಸ್ಟಾಪ್ ಕೋಡಾನ್ ಇರಬೇಕಿತ್ತು. ಇಲ್ಲಿ ಮಧ್ಯದಲ್ಲೇ ಸ್ಟಾಪ್ ಕೋಡಾನ್ ಇರೋ ಕಾರಣದಿಂದ mRNA ಟ್ರಾನ್ಸ್ಲೇಟ್ ಆಗುವಾಗ UAAಗೆ ಯಾವುದೇ tRNA ಮಾಲಿಕ್ಯೂಲ್ ಇರೋದಿಲ್ಲ, ಅಮೈನೋ ಆಸಿಡ್ ಇರೋದಿಲ್ಲ. ಹಾಗಾಗಿ ಟ್ರಾನ್ಸ್ಲೇಷನ್ ಇಲ್ಲೇ ಫಿನಿಶ್ ಆಗಿಬಿಡುತ್ತೆ. ಈ ಅಮೈನೋ ಆಸಿಡ್ನಲ್ಲಿ ಬರೀ 24 ಮಾತ್ರ ಫಾರ್ಮ್ ಆಗುತ್ತೆ, ಮಿಕ್ಕಿದೆಲ್ಲ ಫಾರ್ಮ್ ಆಗಲ್ಲ. ಯಾಕೆಂದರೆ 25th ಕೋಡಾನ್ ಇಸ್ UAA. ನೀವು ಟ್ರಾನ್ಸ್ಲೇಷನ್ ಕರೆಕ್ಟಾಗಿ ಕಲ್ತಿದ್ರೆ ನಿಮಗೆ ಗೊತ್ತಾಗುತ್ತೆ, ಯಾವಾಗ ರೈಬೋಸೋಮ್ UAAನ ಎನ್ಕೌಂಟರ್ ಮಾಡುತ್ತೆ ಅಲ್ಲೊಂದು ಟರ್ಮಿನೇಷನ್ ಫ್ಯಾಕ್ಟರ್ ಅಥವಾ ರಿಲೀಸ್ ಫ್ಯಾಕ್ಟರ್ ಬಂದು ಜಾಯಿನ್ ಆಗುತ್ತೆ, ಬೈಂಡ್ ಆಗುತ್ತೆ. ಅದಾದ ನಂತರ ಟ್ರಾನ್ಸ್ಲೇಷನ್ ಪ್ರಾಸೆಸ್ ಅಥವಾ ಪ್ರೋಟೀನ್ ಸಿಂಥಸಿಸ್ ಪ್ರಾಸೆಸ್ಸೇ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ UAA ಹತ್ರ ಬಂದು ರಿಲೀಸ್ ಫ್ಯಾಕ್ಟರ್ ಬೈಂಡ್ ಆದಾಗ ಪ್ರೋಟೀನ್ ಸಿಂಥಸಿಸ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿಯವರೆಗೆ ಏನು 24 ಅಮೈನೋ ಆಸಿಡ್ಸ್ ಜಾಯಿನ್ ಆಗಿರುತ್ತೆ ಅಷ್ಟೇ ಮಾತ್ರ ಪಾಲಿಪೆಪ್ಟೈಡ್ ಸಿಂಥಸೈಸ್ ಆಗೋದು. ಅ ಪಾಲಿಪೆಪ್ಟೈಡ್ ಆಫ್ 24 ಅಮೈನೋ ಆಸಿಡ್ಸ್ ಇಸ್ ಫಾರ್ಮ್ಡ್. ಅ ಪಾಲಿಪೆಪ್ಟೈಡ್ ಆಫ್ 124 ಅಮೈನೋ ಆಸಿಡ್ಸ್ ಇಸ್ ಫಾರ್ಮ್ಡ್. ನೋ ಪಾಲಿಪೆಪ್ಟೈಡ್ಸ್ ಆರ್ ಫಾರ್ಮ್ಡ್. A polypeptide of 25 amino acids are formed. A polypeptide nalli 24 amino acids irutte. So the correct answer to this question is option A. Let's look at this question. The codon AUG has dual function. It is an initiation codon and also codes for. Hege transcription unit alli ಒಂದು promoter terminator irutte. Translation unit nalli ಒಂದು start codon ಮತ್ತೆ stop codon irutte. Stop codon can be UAA, UAG, UGA. ಸ್ಟಾರ್ಟ್ ಕೋಡಾನ್ ಯಾವಾಗಲೂ AUGನೇ ಆಗಿರುತ್ತೆ. ಈ ಸ್ಟಾರ್ಟ್ ಕೋಡಾನ್ AUG ಎರಡು ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಒಂದೇನೆಂದರೆ ಟ್ರಾನ್ಸ್ಲೇಷನ್ ಇನಿಷಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇಟ್ ಕೋಡ್ಸ್ ಫಾರ್ ಎನ್ ಅಮೈನೋ ಆಸಿಡ್ ಕಾಲ್ಡ್ ಮೆಥಿಯೋನಿನ್. ಸೊ ದಟ್ ಈಸ್ ಇಟ್ಸ್ ಡ್ಯೂಯಲ್ ಫಂಕ್ಷನ್. ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ D. ಅಗೇನ್ ದಿಸ್ ಇಸ್ ಅ ಮೆಮರಿ ಬೇಸ್ಡ್ ಕ್ವೆಶ್ಚನ್. Let's look at our question here from 2014. This is based on DNA fingerprinting. DNA fingerprinting ದು ಸೀಕ್ವೆನ್ಸ್ ಕೇಳಿದ್ದಾರೆ. ಕರೆಕ್ಟ್ ಸೀಕ್ವೆನ್ಸ್ ಏನು ಅಂತ ಐಡೆಂಟಿಫೈ ಮಾಡಬೇಕು. 5 ಸ್ಟೆಪ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ DNA ಸ್ಯಾಂಪಲ್ನ ಕಲೆಕ್ಟ್ ಮಾಡೋದು, ಅದನ್ನು ಐಸೋಲೇಟ್ ಮಾಡೋದು.
ಐಸೋಲೇಟ್ ಮಾಡಿದ ನಂತರ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಅಂತ ಎನ್ಸೈಮ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಕಟ್ ಆದ ನಂತರ ನಾವು ಅದನ್ನು ಸೆಪರೇಟ್ ಮಾಡ್ತೀವಿ. ಆ ಕಟ್ ಮಾಡಿರೋ ಸೆಗ್ಮೆಂಟ್ಸ್ನ ಸೆಪರೇಟ್ ಮಾಡ್ತೀವಿ ಬೈ ಅ ಪ್ರಾಸೆಸ್ ಕಾಲ್ಡ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ದಿಸ್ ಇಸ್ ಆರ್ ಸೆಕೆಂಡ್ ಸ್ಟೆಪ್. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮಾಡಿದ ನಂತರ ವಿ ವಿಲ್ ಬ್ಲಾಟ್ ಇಟ್. DNA ಜೆಲ್ಲಲ್ಲಿ ಏನಿದೆ ಅದನ್ನು ಒಂದು ಪೇಪರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದಟ್ ಕ್ಯಾನ್ ಬಿ ನೈಟ್ರೋಸೆಲ್ಲೋಸ್ ಪೇಪರ್ or a nylon membrane. That is called southern blotting. That is our third step. southern blotting ಆದಮೇಲೆ ಅದನ್ನು ಸಿಂಗಲ್ ಸ್ಟ್ಯಾಂಡರ್ಡ್ ಮಾಡಿ ಅದನ್ನು VNTR probes ಜೊತೆ ಹೈಬ್ರಿಡೈಸ್ ಮಾಡ್ತೀವಿ. ದಟ್ ಈಸ್ ಅವರ್ ಫೋರ್ತ್ ಸ್ಟೆಪ್. ಹೈಬ್ರಿಡೈಸೇಷನ್ ಆದ ನಂತರ ಎಕ್ಸ್ರೇ ಫಿಲ್ಮ್ ಆಪೋಸಿಟ್ ಇಟ್ಟು ವಿ ವಿಲ್ ಗೆಟ್ ಆಟೋ ರೇಡಿಯೋಗ್ರಫಿ ಮಾಡಿದಾಗ ನಮಗೆ DNA ಫಿಂಗರ್ ಪ್ರಿಂಟ್ ಸಿಗುತ್ತೆ. ದಿಸ್ ಇಸ್ ಅವರ್ ಫಿಫ್ತ್ ಸ್ಟೆಪ್. ದಿಸ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್. ಫಸ್ಟ್ ಇಸ್ ಸಿ. ಎಷ್ಟು ಆಪ್ಷನಲ್ಲಿ ಸಿ ಇದೆ ಫಸ್ಟ್? ಎ ಮತ್ತು ಬಿ ಅಲ್ಲಿ. ಸೊ ಯು ಕ್ಯಾನ್ ರೈಟ್ ಅವೇ ಎಲಿಮಿನೇಟ್ ದಿಸ್. ಸಿ ಆದಮೇಲೆ ಸೆಕೆಂಡ್ ಏನಾಗುತ್ತೆ? ಎಲೆಕ್ಟ್ರೋಫೋರೆಸಿಸ್ ಎ. ಎರಡೂ ಆಪ್ಷನಲ್ಲಿ ಸೇಮ್ ಇದೆ. ಅದಾದಮೇಲೆ ಬ್ಲಾಟಿಂಗ್ ನಡೆಯುತ್ತೆ ಇ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಫಸ್ಟ್ ಇಸ್ ಸಿ, ದೆನ್ ಇಟ್ಸ್ ಎ, ದೆನ್ ಇಟ್ ಈಸ್ ಇ, then it is B, then finally D. So the correct answer to this question is option B. ಇದಕ್ಕೆ ಆನ್ಸರ್ ಮಾಡಬೇಕಂದ್ರೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ DNA ಫಿಂಗರ್ ಪ್ರಿಂಟಿಂಗ್ ಎಕ್ಸಾಕ್ಟ್ಲಿ ಹೆಂಗೆ ನಡೆಯುತ್ತೆ, ಏನೆಲ್ಲ ಸ್ಟೆಪ್ಸ್ ಇದೆ ಅದರಲ್ಲಿ, ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ. ದಿಸ್ ಇಸ್ ಆರ್ ನೆಕ್ಸ್ಟ್ ಕ್ವೆಶ್ಚನ್. RNA polymerase 1 transcribes eukaryotic ribosomes which do not consist of. ನಿಮಗೆ ಗೊತ್ತಿದ್ರೆ ಟ್ರಾನ್ಸ್ಕ್ರಿಪ್ಷನ್ ಬಿಟ್ವೀನ್ ಯೂಕ್ಯಾರಿಯೋಟ್ಸ್ ಪ್ರೋಕ್ಯಾರಿಯೋಟ್ಸಲ್ಲಿ ಏನು ಡಿಫ್ರೆನ್ಸ್? ಪ್ರೋಕ್ಯಾರಿಯೋಟ್ಸಲ್ಲಿ ಎಲ್ಲ ರೀತಿಯ RNAನೂ ಕೂಡ ಒಂದೇ ಟೈಪ್ ಆಫ್ RNA ಪಾಲಿಮರೇಸ್ ಟ್ರಾನ್ಸ್ಕ್ರೈಬ್ ಮಾಡಿಬಿಡುತ್ತೆ. ಯೂಕ್ಯಾರಿಯೋಟ್ಸ್ನಲ್ಲಿ ಬೇರೆ ಬೇರೆ ರೀತಿಯ RNAಗೆ ಬೇರೆ ಬೇರೆ ರೀತಿಯ RNA ಪಾಲಿಮರೇಸ್ ಇದೆ. ಮಿನಿಮಮ್ 3 ಟೈಪ್ ಆಫ್ RNA ಪಾಲಿಮರೇಸ್ ಇದೆ. RNA polymerase 1, RNA polymerase 2, RNA polymerase 3. ಈ ಕ್ವೆಶ್ಚನ್ ಇಸ್ ಬೇಸ್ಡ್ ಆನ್ RNA polymerase 1. RNA polymerase 1 helps in ಟ್ರಾನ್ಸ್ಕ್ರಿಪ್ಷನ್ ಆಫ್ ರೈಬೋಸೋಮಲ್ RNA. ಆಯಿತಾ? 3 ರೀತಿಯ ರೈಬೋಸೋಮಲ್ RNAನ ಟ್ರಾನ್ಸ್ಕ್ರೈಬ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಟೈಪ್ ಆಫ್ ರೈಬೋಸೋಮಲ್ RNA ಇಸ್ ನಾಟ್ ಟ್ರಾನ್ಸ್ಕ್ರೈಬ್ಡ್ ಬೈ RNA polymerase 1. ಅದು ಯಾವುದು ಅಂತ ಇದರಿಂದ ಐಡೆಂಟಿಫೈ ಮಾಡಬೇಕು. ನಮಗೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ವಿ ಹ್ಯಾವ್ 5.8S rRNA, ವಿ ಹ್ಯಾವ್ 28S rRNA, 18S rRNA and 5S rRNA. ಇದರಲ್ಲಿ ಯಾವುದು RNA polymerase 1 ಟ್ರಾನ್ಸ್ಕ್ರೈಬ್ ಮಾಡುತ್ತೆ, ಯಾವುದು ಬೇರೆ RNA polymerase ಟ್ರಾನ್ಸ್ಕ್ರೈಬ್ ಮಾಡುತ್ತೆ, ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್. 5.8S rRNA, 28S rRNA, 18S rRNA ಇದು ಮೂರನ್ನು ಕೂಡ RNA polymerase 1 ಟ್ರಾನ್ಸ್ಕ್ರೈಬ್ ಮಾಡುತ್ತೆ. 5S rRNAನ RNA polymerase 3 ಟ್ರಾನ್ಸ್ಕ್ರೈಬ್ ಮಾಡುತ್ತೆ. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. Now let's take a look at our So with this we have finished our discussion of molecular basis of inheritance. ಎಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ಕವರ್ ಮಾಡಿದ್ದೀವಿ. ಹೋಪ್ಫುಲಿ ಎಲ್ಲರೂ ನೋಡಿ ಅದರಿಂದ ಗೊತ್ತಾಗಿದೆ ನಿಮಗೆ ಯಾವ ರೀತಿಯ ಕ್ವೆಶ್ಚನ್ಸ್ ಬರುತ್ತೆ ಅಂತ ಎಲ್ಲ. ಇದ್ರ ಇಂಪಾರ್ಟೆನ್ಸ್ ಗೊತ್ತಾಗಿದೆ ನಿಮಗೆ. ಮೆಮರಿ ಬೇಸ್ಡ್ ಕ್ವೆಶ್ಚನ್ಸ್ ಯಾವ ರೀತಿಯದು ಬರುತ್ತೆ ಅಂತ. I hope this session was helpful. So with this I will sign off from today's session. Thank you everyone.